ನಮಸ್ತೆ. ಹರೇ ಕೃಷ್ಣ. 888 ಕನ್ನಡ ಚಾರು ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲರಿಗೂ ಸಾರಿ ಕೇಳ್ತಾ, ತುಂಬ ಗ್ಯಾಪ್ ಆಗೋಯ್ತು. ಸ್ವಲ್ಪ ಕೆಲಸದ ಬ್ಯುಸಿ ಇರೋದ್ರಿಂದ ನಾನು ರೀಡಿಂಗ್ ಮಾಡಲಿಕ್ಕೆ ಆಗಲಿಲ್ಲ, ದಯವಿಟ್ಟು ಕ್ಷಮಿಸಿ. ಸಾರಿ. ಎಸ್, ಈ ಒಂದು ವಾರದ ರೀಡಿಂಗ್ ನಿಮಗಾಗಿ. ಈ ಒಂದು ವಾರದಲ್ಲಿ ದೀಪಾವಳಿ ಹಬ್ಬ ಕೂಡ ಬರ್ತಿದೆ. ಸೊ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮ್ಮ ಲೈಫಲ್ಲೆಲ್ಲವೂ ಸಂತೋಷ, ಸುಖ, ಶಾಂತಿ, ಆಯುಷ್, ಆರೋಗ್ಯ, ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ. ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ, ಸಪೋರ್ಟ್ ನಿಮ್ಮ ಜೊತೆ ಇದೇ ರೀತಿಯಾಗಿರಲಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್, ಬದಲಾವಣೆಗಳು ನಿಮ್ಮ ಲೈಫಲ್ಲಿ ಬರ್ತಿದೆ ಈ ಒಂದು ವಾರದ ರೀಡಿಂಗ್ ಮುಖಾಂತರ ನೋಡೋಣ. ಇಲ್ಲಿ 2 ಕಾರ್ಡ್ಸ್ ಇದೆ. ಪೈಲ್ ನಂಬರ್ 1 ಹಾಗೂ ಇದು ಪೈಲ್ ನಂಬರ್ 2. 1 ನಿಮಿಷ ಪಾಸ್ ಮಾಡಿ ನಿಮ್ಮ ಇಷ್ಟವಾಗಿರುವಂತಹ ಪೈಲ್ನ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಈ ಒಂದು ವಾರ ರೀಡಿಂಗ್ ನಿಮಗಾಗಿ. ಎಸ್, ಐ ಹೋಪ್ ನೀವು ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಪೈಲ್ ನಂಬರ್ 1 ಮೊದಲೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ನೋಡೋಣ. ಅದಕ್ಕೂ ಮುಂಚೆ 1 ನಿಮಿಷ ನಿಮ್ಮ ಇಷ್ಟವಾದ ದೇವರನ್ನ ಪ್ರಾರ್ಥಿಸಿ, ಹಾಗೂ ಯಾವುದೋ ನಿಮಗೆ ರೆಸನೇಟ್ ಆಗುತ್ತೆ ಅದನ್ನು ತಗೊಳ್ಳಿ. ರೆಸನೇಟ್ ಆಗಿಲ್ಲದೆ ಇರೋದನ್ನು ದಯವಿಟ್ಟು ಇಲ್ಲೇ ಬಿಟ್ಬಿಡಿ. ಎಸ್, ಪೈಲ್ ನಂಬರ್ 1. ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನು ನೆಗೆಟಿವಿಟೀಸ್ ಇದೆ ಅದು ದೂರ ಆಗಿದೆ, ಹಾಗೂ ನೀವು ರಾಯರ ಹತ್ರ ಏನು ಪ್ರಾರ್ಥನೆ ಮಾಡಿದ್ದೀರಾ ಅದು ಈ ಒಂದು ವಾರದಲ್ಲಿ ಈಡೇರ್ತಿದೆ. ಹಾಗೂ ನಿಮ್ಮ ಕಣ್ಣೀರು, ನಿಮ್ಮ ಬೇಜಾರು ಹಾಗೂ ನಿಮ್ಮ ಮನಸ್ಸಲ್ಲಿರೋ ನಾನಾ ಪ್ರಶ್ನೆಗಳಿಗೆ ನಾನಾ ಉತ್ತರಗಳು ಬೇಕಾಗಿದೆ ನಿಮಗೆ. ಈ ಒಂದು ವಾರದಲ್ಲಿ ಖಂಡಿತ ರಾಯರಿಂದ ನಿಮಗೆ ಆಶೀರ್ವಾದ ಸಿಗ್ತಿದೆ. ಜೊತೆಗೆ ಯಾವುದಕ್ಕೂ ಕುಗ್ಬೇಡಿ, ಯಾವುದಕ್ಕೂ ಭಯ ಪಡಬೇಡಿ, ಹಾಗೂ ನಿಮ್ಮ ಜೊತೆ ದೈವಶಕ್ತಿ ಇದೆ ಅನ್ನೋದು ನಿಮಗೆ ಹೆಚ್ಚಿನ ಒಂದು ಸೂಚನೆಗಳು ಈ ಒಂದು ವಾರದಲ್ಲಿ ಹೆಚ್ಚಾಗಿ ಸಿಗ್ತಿದೆ. ಎಸ್, ಫೈಲ್ ನಂಬರ್ 1. ಲೆಟ್ಸಿ ಕಾರ್ಡ್ಸಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ. ಎಸ್, ಒನ್ಸ್ ಅಗೇನ್ ಸಾರಿ, ತುಂಬ ಗ್ಯಾಪ್ ಆಗೋಯ್ತು ರೀಡಿಂಗ್ ಮಾಡಲಿಕ್ಕೆ, ದಯವಿಟ್ಟು ಕ್ಷಮಿಸಿ. ಇನ್ನು ಮುಂದೆ ಆಗದೇ ಇರೋ ರೀತಿ ನಾನು ನೋಡ್ಕೋತೀನಿ. ಎಸ್, ಸಾರಿ. ಎಸ್, ಈ ಒಂದು ವಾರದಲ್ಲಿ ಒಂದು ರೀತಿ ಏನೋ ಒಂದು ಗೆರೆನ ಹಾಕ್ಕೊಂಡಿದ್ದೀರಾ. ಆ ಗೆರೆ ದಾಟಿ ನೀವೇನೋ ಸಿದ್ಧತೆ, ಪ್ರಿಪರೇಷನ್ ಏನು ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ ಅದನ್ನೆಲ್ಲ ಪ್ರಿಪರೇಷನ್ ಮಾಡ್ತಿದ್ದೀರಾ. ನೀವು ಅಂದ್ಕೊಂಡಿದ್ದೀರಾ ಅದ್ರ ವಿಚಾರವಾಗಿ ಹೆಚ್ಚಾಗಿ ಗಮನ ಕೊಡ್ತಿದ್ದೀರಾ. ಹಾಗೂ ಯಾರು ನಿಮ್ಮನ್ನು ಸುಮ್ಮನೆ ಇದ್ದರೂ ನಿಮ್ಮ ವಿಚಾರಕ್ಕೆ ತುಂಬ ಜಗಳ ಮಾಡ್ತಿದ್ದಾರೆ, ಕೋಪ ಬರೆಸ್ತಿದ್ದಾರೆ, ಆವೇಶ ಬರೆಸ್ತಿದ್ದಾರೆ. ಇದೆಲ್ಲವೂ ನಿಮಗೆ ಆ ವ್ಯಕ್ತಿಗಳು ಮಾಡ್ತಿರೋದಲ್ಲ, ಭಗವಂತ ನಿಮ್ಮನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರ ಆ ಒಂದು ಕೆಲಸಗಳನ್ನ ಮಾಡ್ತಿದ್ದಾರೆ. ತುಂಬ ತಾಳ್ಮೆಯಿಂದ ಇದ್ದೀರಾ, ಹಾಗೂ ತುಂಬ ಧ್ಯಾನಗಳನ್ನ ಮಾಡ್ತಿದ್ದೀರಾ, ಮೆಡಿಟೇಷನ್ಸ್ನ ಮಾಡ್ತಿದ್ದೀರಾ. ಹೆಚ್ಚಾಗಿ ದೇವಸ್ಥಾನ ಕೂಡ ನೀವು ಈ ಒಂದು ವಾರದಲ್ಲಿ ಹೊಸ ದೇವಸ್ಥಾನ ನಿರ್ಮಾಣ ಆಗಿರೋ ದೇವಸ್ಥಾನಕ್ಕೆ ಕೂಡ ನೀವು ವಿಸಿಟ್ ಮಾಡ್ತಿದ್ದೀರಾ. ದೈವದ ಒಂದು ಹೆಚ್ಚಿನ ಒಂದು ಭಕ್ತಿ ನಿಮಗೆ ಮೂಡ್ತಿದೆ ಈ ಒಂದು ವಾರದಲ್ಲಿ ಪೈಲ್ ನಂಬರ್ 1ಗೆ. ಹಾಗೂ ಇಷ್ಟು ದಿವಸ ಯಾವುದಕ್ಕೋಸ್ಕರ ನೀವು ಮಣಿನ ಉಳಿತಾಯ ಮಾಡಿದ್ದೀರಾ ಅದನ್ನು ಈ ಒಂದು ವಾರದಲ್ಲಿ ಸರಿಯಾದ ಸಮಯಕ್ಕೆ ಉಪಯೋಗಿಸ್ತಿದ್ದೀರಾ. ಹಾಗೂ ಯಾವುದೇ ಒಂದು ಭೂಮಿ ವಿಚಾರವಾಗಿ ನೀವು ಕೈ ಹಾಕೋದಾದ್ರೂ ಖಂಡಿತ ಈ ಒಂದು ವಾರದಲ್ಲಿ ಹೆಚ್ಚಿನ ಮಟ್ಟದ ಯಶಸ್ಸು ಸಿಗ್ತಿದೆ, ಅದು ಅಮಾವಾಸ್ಯೆ ಆದ್ಮೇಲಿಂದ. ಹಾಗೆ ನಿಮ್ಮ ಒಂದು ಮಾತುಗಳು ಹಾಗೂ ನಿಮ್ಮ ಹೆಜ್ಜೆಗಳು ಹಾಗೂ ನೀವು ಮಾಡ್ತಿರೋ ಕೆಲಸಗಳು ಯಾರಿಗೂ ಗೊತ್ತಾಗದಿರೋದು ಭಾಳ ಉತ್ತಮ. ಬಿಕಾಸ್ ಆ ವಿಚಾರಗಳನ್ನ ಕೆಲವು ವ್ಯಕ್ತಿಗಳು ತಿಳ್ಕೊಂಡು ನಿಮ್ಮ ಒಂದು ಕೆಲಸಕ್ಕೆ ಒಂದು ರೀತಿ ಜಲಸಿ ಪಡ್ತಿದ್ದಾರೆ. ಅದರಿಂದನೇ ನಿಮಗೆ ಕೆಟ್ಟ ದೃಷ್ಟಿಗಳು ಬೀಳ್ತಿದೆ, ಅದರಿಂದನೇ ಆ ಕೆಲಸಗಳು ಕೂಡ ನಿಲ್ತಿದೆ. ಪ್ರತಿಯೊಂದು ಕೆಲಸದಲ್ಲೂ, ಪ್ರತಿಯೊಂದು ವಿಚಾರದಲ್ಲೂ ನಿಮಗೆ ಯಾವಾಗಲೂ ಏನಾದರೂ ಪೆಟ್ಟುಗಳು, ನೋವುಗಳು ಆಗ್ತಿದೆ. ಬಟ್ ಆ ಒಂದು ನೋವು ಮರೆಸ್ಲಿಕ್ಕೋಸ್ಕರ ಭಗವಂತ ಈ ಒಂದು ವಾರದಲ್ಲಿ ಹೆಚ್ಚಿನ ಮಟ್ಟದ ಯಶಸ್ಸು, ಗೆಲುವು, ಸಂತೋಷನ ನಿಮಗೆ ಕೊಡ್ತಿದ್ದಾರೆ. ಪೈಲ್ ನಂಬರ್ 1. ಹಾಗೆ
ನೀವಿಟ್ಟಿರೋ ಹೆಜ್ಜೆನ ಖಂಡಿತ ಹಿಂದೆ ಸರಿಬೇಡಿ. ಆಗೋದಿಲ್ವೇನೋ, ನಾನು ಮಾಡೋದಿಲ್ವೇನೋ, ನನ್ನ ಪರಿಶ್ರಮಕ್ಕೆ ಯಾಕೋ ದಾರಿ ಸಿಗ್ತಾ ಇಲ್ಲ ಅಂತ ನೀವೇನು ಅಂದ್ಕೊಂಡಿದ್ದೀರಾ, ನೋ, ನಿಮಗೆ ಸಿಗ್ತಿರೋಂತಹ ಅವಕಾಶಗಳು ಮುಂದಿನ ದಿನಗಳಲ್ಲಿ ಎಲ್ಲರೂ ಬಾಯಿ ಮುಚ್ಕೋಬೇಕು. ಆ ರೀತಿಯಾದಂತಹ ಒಂದು ಗೆಲುವು, ಆ ರೀತಿಯಾದಂತಹ ಒಂದು ಬದಲಾವಣೆಗಳು ನಿಮ್ಮ ಲೈಫಲ್ಲಿ ಆಗ್ತಿದೆ. ಅದು ದೈವದ ಅನುಗ್ರಹದಿಂದ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಕಾನ್ಸಂಟ್ರೇಷನ್ ಬರ್ತಿದೆ ಹೈಯರ್ ಎಜುಕೇಷನ್ನ ಮಾಡಲಿಕ್ಕೆ. ಹಾಗೂ ಇನ್ನು ನೀವು ಹಳೆಯ ಅಭ್ಯಾಸಗಳನ್ನು ಬಿಟ್ಟಿದ್ರಿ, ಯೋಗ, ಡ್ಯಾನ್ಸ್, ಸಿಂಗಿಂಗ್, ಭರತನಾಟ್ಯಂ, ಎನಿಥಿಂಗ್, ಏನು ನೀವು ಅದನ್ನು ಮತ್ತೆ ಮರುಕಳಿಸ್ತಿದ್ದೀರಾ ಈ ಒಂದು ವಾರದಲ್ಲಿ, ವಿದ್ಯಾರ್ಥಿಗಳಾಗಿರಬಹುದು ಅಥವಾ ನಿಮ್ಮ ಪೇರೆಂಟ್ಸ್ ಆಗಿರಬಹುದು. ಎಸ್, ಈ ಒಂದು ವಾರದಲ್ಲಿ ನಿಮ್ಮ ಒಂದು ಮೌನ ಹಾಗೂ ನೀವು ತಗೊಳ್ಳೋ ನಿರ್ಧಾರ ತುಂಬಾ ನಿಮ್ಮ ಕುಟುಂಬಕ್ಕೆ ಹೆಮ್ಮೆ ಪಡುವಂಥ ಕೆಲಸಗಳನ್ನ ಈ ಒಂದು ವಾರದಲ್ಲಿ ನೀವು ಮಾಡ್ತಿದ್ದೀರಾ. ಮಧ್ಯದಲ್ಲಿ ಸ್ವಲ್ಪ ಕೆಟ್ಟ ದೃಷ್ಟಿಗಳಿದೆ ಹಾಗೂ ನಿಮ್ಮ ಕೆಲಸಕ್ಕೆ ಕಲ್ಲು ಹಾಕಲಿಕ್ಕೆ ಅಂತಲೇ ಕಾಯ್ತಿರೋ ಕುತಂತ್ರಿಗಳು ಕೂಡ ಇದ್ದಾರೆ ನಿಮ್ಮ ಸರೌಂಡಿಂಗ್. ಆ ವ್ಯಕ್ತಿಗಳಿಗೆ ತಲೆ ಕೆಡಿಸ್ಕೊಳ್ಬೇಡಿ. ನೀವು ನಂಬಿರೋ ದೈವಶಕ್ತಿ ನಿಮ್ಮ ಜೊತೆಗಿದೆ ಹಾಗೂ ನೀವು ಮಾಡ್ತಿರುವಂತಹ ಕೆಲಸಗಳು ಕೂಡ ನಿಮಗೆ ಸಮಾಧಾನ ಅನ್ನಿಸ್ತಿದೆ. ಹೆಚ್ಚಾಗಿ ಈ ಹಿಂದೆ ನಿಮಗೆ ಈ ರೀತಿ ಟ್ರಬಲ್ ಆದಾಗ ಯಾರು ನಿಮಗೆ ನೆಗೆಟಿವಿಟಿ ಮಾಡಿ ಅದನ್ನು ತಡೆ ಹಾಕಿದ್ರು, ಆ ನೆಗೆಟಿವಿಟಿ ಮಾಡಿರೋರ್ಗೆ ಏನು ಪ್ರಭಾವ ಆಗಿದೆ ಅನ್ನೋದು ಕೂಡ ನಿಮಗೆ ತಿಳಿದಿದೆ. ಹಾಗಾಗಿ ನೀವೇನು ಭಯ ಪಡಬೇಡಿ. ನಿಮ್ಗೇನು ನೆಗೆಟಿವಿಟಿ ಮಾಡ್ತಿದ್ದಾರೆ ಅದು ವಾಪಸ್ ಅವರೇ ಆ ನೋವನ್ನು ತಿನ್ನುವಂತಹ ಸನ್ನಿವೇಶಗಳನ್ನ ಅವರೇ ಸೃಷ್ಟಿ ಮಾಡ್ಕೋತಿದ್ದಾರೆ. ಈ ಒಂದು ವಾರದಲ್ಲೂ ಕೂಡ ನಿಮ್ಗೇನಾದರೂ ಅಡೆತಡೆಗಳು ಮಾಡಿದ್ರು ಅದು ಕೂಡ ನಿಮ್ಮ ಕಣ್ಮುಂದೆನೇ ಆ ವ್ಯಕ್ತಿಗಳು ತುಂಬ ಪೇನನ್ನು ಅನುಭವಿಸ್ತಿದ್ದಾರೆ. ಎಸ್, ಹೆಚ್ಚು ಏರ್ ಫಾಲ್ ಆಗ್ತಿದೆ, ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಆ್ಯಂಡ್ ಆಯುರ್ವೇದಿಕ್ ಮೆಡಿಸಿನ್ಸ್ ಕೂಡ ನೀವು ತಗೊಳ್ತಿರಬಹುದು ನಿಮ್ಮ ಒಂದು ಹೆಲ್ತ್ ಬಗ್ಗೆ. ಹಾಗೂ ಹೆಚ್ಚು ಈ ಒಂದು ವಾರದಲ್ಲಿ ಮಹಿಳೆಯರಿಗೆ, ಸ್ತ್ರೀಯರಿಗೆ ಸ್ವಲ್ಪ ಮಂತ್ಲಿ ಪ್ರಾಬ್ಲಮ್ಸ್ ಆಗಬಹುದು, ಅದ್ರ ಬಗ್ಗೆನೂ ಸ್ವಲ್ಪ ಗಮನ ಕೊಡಿ. ಹೆಚ್ಚು ಈ ಪದಾರ್ಥಗಳನ್ನ ನೀವು ಸೇವನೆ ಮಾಡದಿರೋದು ಉತ್ತಮ. ಆ್ಯಂಡ್ ಹೆಚ್ಚು ವಾಟರ್ನ ಕುಡೀರಿ. ನಿಮ್ಮ ತಂದೆ ಆರೋಗ್ಯದಲ್ಲಿ ಕೂಡ ಬಹಳಷ್ಟು ಬದಲಾವಣೆಗಳಿದೆ ಹಾಗೂ ನಿಮ್ಮ ಕುಟುಂಬದಲ್ಲಿ ಬಹಳಷ್ಟು ಬದಲಾವಣೆಗಳಿದೆ. ದೇವರು ನಿಮ್ಗೇನು ಸೂಚನೆ ಕನಸಿನಲ್ಲಿ ತೋರಿಸ್ತಿದ್ದಾರೆ ಅದ್ರ ಕಡೆ ನೀವು ಹೆಜ್ಜೆ ಇಟ್ಟರೆ ಖಂಡಿತ ನಿಮ್ಮ ದಾರಿ ಇನ್ನಷ್ಟು ಈಸಿ ಆಗುತ್ತೆ ನಿಮ್ಮ ಗೋಲ್ ರೀಚ್ ಆಗಲಿಕ್ಕೆ. ಖಂಡಿತ ನೀವು ಅದ್ರ ಕಡೆ ಗಮನ ಕೊಡ್ತಿಲ್ಲ, ಭಯ ಪಡ್ತಿದ್ದೀರಾ, ಏನಿರ್ಬೋದು ಈ ಒಂದು ಸೂಚನೆ, ಏನಿರ್ಬೋದು ಈ ಥರ ನನಗೆ ಸೂಚನೆ ಸಿಗ್ತಿದೆ, ನನಗೆ ಈ ಥರ ಕನಸುಗಳು ಬೀಳ್ತಿದೆ, ನನಗೆ ಈ ರೀತಿ ಆಗ್ತಿದೆ ಅಂತ. ಖಂಡಿತ ನೀವೇನು ಈ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ಏನು ಸಿಚುವೇಶನ್ನ ನೋಡ್ತಿದ್ದೀರಾ ಅದೊಂದು ರೀತಿ ನಿಮಗೆ ಪರೀಕ್ಷೆ ಮಾಡ್ತಿದ್ದಾರೆ ಅಷ್ಟೇ. ಯಾವ ಶತ್ರುಗಳಾಗಿರ್ಬೋದು, ನಿಮ್ಮ ಶತ್ರುಗಳು ನಿಮಗೆ ಯಾವುದೇ ರೀತಿ ಕೆಡುಕನ್ನು ಮಾಡಿದ್ರು ಅದು ಭಗವಂತ ನಿಮ್ಮಿಂದ ದೂರ ಮಾಡ್ತಿದ್ದಾರೆ. ಹಾಗೂ ನೀವೇನು ಅನುಭವಿಸ್ಬೇಕು ನೋವು ಅಂತ ಆ ವ್ಯಕ್ತಿಗಳು ಬಯಸ್ತಿದ್ರು, ಆ ವ್ಯಕ್ತಿಗಳ ನೋವನ್ನ ನೀವು ನೋಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಹಾಗೆ ಸಂಬಡಿ ವಾಂಟ್ಸ್ ಟು, ಯಾರು ನಿಮಗೆ ವ್ಯಕ್ತಿಗಳು, ಮೂರನೇ ವ್ಯಕ್ತಿಗಳಾಗಿರ್ಬೋದು ಅಥವಾ ನಿಮ್ಮ ಒಂದು ಫ್ರೆಂಡ್ಶಿಪ್ಪಲ್ಲಿ ಭಿನ್ನಾಭಿಪ್ರಾಯ ಆಗಿರ್ಬೋದು, ನಿಮ್ಮ ಪ್ರೀತಿಯ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳಾಗಿರಬಹುದು, ಸಂಬಡಿ ಯಾರೋ ಮೂರನೇ ವ್ಯಕ್ತಿಗಳು ಕೂಡ ಆಗಿರಬಹುದು, ನಿಮಗೆ ಸಾರಿ ಕೇಳಲಿಕ್ಕೆ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಆ ವ್ಯಕ್ತಿಗಳನ್ನ ನೀವು ಬರ್ಮಾಡ್ಕೊಳ್ತೀರಾ, ಬಿಡ್ತೀರಾ, ನಿಮಗೆ ಬಿಟ್ಟಿರೋ ವಿಚಾರ. ಬಟ್ ಆ ವ್ಯಕ್ತಿಯಿಂದ ಯಾವುದೇ ರೀತಿಯಾದ ಸಮಸ್ಯೆಗಳು ನಿಮಗೆ ಆಗ್ತಿಲ್ಲ, ಬಟ್ ಆ ವ್ಯಕ್ತಿಗಳಿಂದ ನಿಮಗೆ ಕಣ್ಣ ದೃಷ್ಟಿ ಇದೆ. ಹಾಗೂ ಆ ವ್ಯಕ್ತಿಗಳು ನಿಮ್ಗೇನು ಸಮಸ್ಯೆ ಮಾಡಿಬಿಡ್ತಾರಾ ಅನ್ನೋ ಭಯ, ಆತಂಕ ನಿಮ್ಮ ಲೈಫಲ್ಲಿ ಏನಿದೆ ಅದನ್ನು ಮನಸ್ಸಿಂದ ತೆಗೆದಾಕಿ ಖಂಡಿತ ಈ ಒಂದು ವಾರದಲ್ಲಿ ಏನು ನೆಗೆಟಿವಿಟೀಸ್ ಇದೆ ಆ ನೆಗೆಟಿವಿಟಿನ ನಿಮ್ಮಿಂದ ದೂರ ಮಾಡ್ತಿದ್ದಾರೆ ನೀವು ನಂಬಿರೋ ದೈವಶಕ್ತಿ. ಎಸ್, ನಿಮ್ಮ ಪ್ರೀತಿಯ ಜೀವನದಲ್ಲಿ ಕೂಡ, ನಿಮ್ಮ ದಾಂಪತ್ಯ ಜೀವನದಲ್ಲೂ ಕೂಡ ಬಹಳಷ್ಟು ಬದಲಾವಣೆಗಳು ಈ ಒಂದು ವಾರದಲ್ಲಿ ನೀವು ನೋಡ್ತಿದ್ದೀರಾ. ಹಾಗೆ ಈ ಹಿಂದೆ ಏನು ನೀವು ಈ ಒಂದು ವಿಚಾರವಾಗಿ ನಿಮ್ಮ ಪ್ರೀತಿಯ ಜೀವನದಲ್ಲಾಗಿರಬಹುದು, ನಿಮ್ಮ ದಾಂಪತ್ಯ ಜೀವನದಲ್ಲಾಗಿರಬಹುದು, ನೆಗೆಟಿವಿಟೀಸ್ನ ನೋಡಿದ್ದೀರಾ, ಭಿನ್ನಾಭಿಪ್ರಾಯಗಳಾಗಿದೆ, ಜಗಳಗಳಾಗಿದೆ, ಮನಸ್ತಾಪಗಳಾಗಿದೆ. ಅದರಿಂದ ಈಚೆ ಬರಲಿಕ್ಕೆ ಹಾಗೂ ಅದರಿಂದ ನೀವು ಆ ಒಂದು ಅವಕಾಶ ನಿಮಗೆ ಸಿಕ್ಕದೇ ಇರಬಹುದು ಆ ವ್ಯಕ್ತಿಗಳ ಜೊತೆ ಮನಸ್ಸು ಬಿಚ್ಚಿ ಮಾತಾಡಲಿಕ್ಕೆ. ಬಟ್ ಈ ಒಂದು ವಾರದಲ್ಲಿ ನಿಮ್ಗೆ ಅವಕಾಶ ಸಿಗ್ತಿದೆ. ನೀವು ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ, ನಿಮ್ಮ ಪ್ರೀತಿನ ಯಾರು ಮೂರನೇ ವ್ಯಕ್ತಿಗಳು ಕೆಟ್ಟ ದೃಷ್ಟಿ ಇಟ್ಟಿದ್ದಾರೆ, ಥರ್ಡ್ ಪಾರ್ಟೀಸಿಂದ ನೀವು ಸಿಕ್ಕಾಪಟ್ಟೆ ನೋವನ್ನು ಅನುಭವಿಸಿದ್ದೀರಾ, ಅವಮಾನ ಆಗಿದೆ, ಹಿಂಸೆ ಆಗಿದೆ, ನೀವು ಮಾಡದೇ ಇರೋ ತಪ್ಪಿಗೆ
ನಿಮಗೆ ತುಂಬ ನೋವು ಆಗಿದೆ. ಪಾಯಿಂಟ್ ನಂಬರ್ 1, ಖಂಡಿತ ಈ ಒಂದು ವಾರದಲ್ಲಿ ಆ ನೋವಿಂದ ಈಚೆ ಬರ್ತಿದ್ದೀರಾ. ಹಾಗೂ ಇನ್ನಷ್ಟು ಕ್ಲಾರಿಟಿ ನಿಮಗೆ ಸಿಗ್ತಿದೆ. ಹಾಗೂ ಇನ್ನಷ್ಟು ಯಾವುದನ್ನು ನಂಬಬೇಕು ಹಾಗೂ ನಂಬಾರ್ದು ಅನ್ನೋದನ್ನು ಕೂಡ ನಿಮಗೆ ಈ ಒಂದು ವಾರದಲ್ಲಿ ಗೊತ್ತಾಗ್ತಿದೆ. ನಿಮಗೆ ಸಿಗಬೇಕಾಗಿರುವಂತಹ ಒಂದು ಮೆಸೇಜ್ ನಿಮಗೆ ಈ ಒಂದು ವಾರ ಒಂದು ಟವರ್ ಕಾರ್ಡ್ ಬಂದಿದೆ. ಆ ಒಂದು ಮೆಸೇಜ್ ನಿಮಗೆ ಸಿಗ್ತಿದೆ. ನಿಮ್ಮಿಂದ ಮುಚ್ಚಿಟ್ಟಿರೋ ಸತ್ಯ ಆಗಿರಬಹುದು ಅಥವಾ ನೀವೇ ಮುಚ್ಚಿಟ್ಟಿರೋ ಸತ್ಯಗಳು ಕೂಡ ಹೊರಗಡೆ ಬರ್ತಿದೆ. ಅದರಿಂದ ನಿಮ್ಮ ಮನಸ್ಸಿಗೆ ಇನ್ನಷ್ಟು ನಿರಾಳತೆ ಸಮಾಧಾನ ಆಗ್ತಿದೆ. ಪಾಯಿಂಟ್ ನಂಬರ್ 1. ಹಾಗೆ ನಿಮ್ಮ ಪೂರ್ವಜರರು ಹಾಗೂ ನಿಮ್ಮ ಮನೆ ದೇವರ ಅನುಗ್ರಹ ಹೆಚ್ಚಾಗಿದೆ. ಈ ಒಂದು ವಾರದಲ್ಲಿ ಹೊಸ ದೇವಸ್ಥಾನಕ್ಕೆ ಕೂಡ ಹಾಗೂ ನಿಮ್ಮ ಮನೆಯ ದೇವರ ದರ್ಶನ ಕೂಡ ನೀವು ಮಾಡ್ತಿದ್ದೀರಾ. ಎಸ್, ಔಟ್ ಆಫ್ ಕಂಟ್ರಿ ಪ್ಲಾನಿಂಗ್ ಮಾಡ್ತಿದ್ದೀರಾ. ಬಟ್ ನಿಮಗೆ ಯಾಕೋ ಹೋಗ್ಲಿಕ್ಕೆ ತುಂಬ ಅಡೆತಡೆಗಳಾಗ್ತಿರಬಹುದು. ಅಥವಾ ನೀವೇ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು ಅಂದ್ಕೊಂಡಿರಬಹುದು. ಹೊಸದಾಗಿ ಹೊಸ ಕಂಪ್ನಿನ ಶುರು ಮಾಡಬೇಕು, ಹೊಸ ಬ್ರ್ಯಾಂಡ್ನ ಏನೋ ಒಂದು ಹೊಸ ಬ್ರ್ಯಾಂಡನ್ನು ತರಬೇಕು ಜನಗಳಿಗೆ, ಹಾಗೂ ಇನ್ನಷ್ಟು ಪರಿಚಯಗಳಾಗಬೇಕು ಅಂತ ನೀವೇನು ಮನಸ್ಸಿನಲ್ಲಿ ಅಂದ್ಕೊಂಡಿದ್ದೀರಾ. ಹಾಗೂ ಆ ಕೆಲಸಗಳಲ್ಲಿ ಏನು ಭಿನ್ನಗಳು ಅಡೆತಡೆಗಳಾಗ್ತಿದೆ. ಈ ಒಂದು ವಾರದಲ್ಲಿ ಆ ಒಂದು ಅಡೆತಡೆಗಳಿಂದ ಈಚೆ ಬರ್ತಿದ್ದೀರಾ. ತಾಯಿ ಚಾಮುಂಡೇಶ್ವರಿ ಅಮ್ಮನ ಆಶೀರ್ವಾದದಿಂದ ನಿಮ್ಮ ಒಂದು ಕೆಲಸಕ್ಕೆ ಬಹಳಷ್ಟು ಸಕ್ಸಸ್ನ ನೀವು ನೋಡ್ತಿದ್ದೀರಾ. ಯಾರಿಲ್ಲಿ ಹೋಟೆಲ್ ಬಿಸ್ನೆಸ್ನ ಮಾಡ್ತಿದ್ದೀರಾ, ಖಂಡಿತ ಈ ಒಂದು ವಾರದಲ್ಲಿ ಹೆಚ್ಚಿನ ಒಂದು ಅಭಿವೃದ್ಧಿ ಬದಲಾವಣೆಗಳು ನಿಮ್ಮ ಒಂದು ಕೆಲಸದಲ್ಲಿ ಆಗ್ತಿದೆ. ಎಸ್, ನಿಮ್ಮ ಶತ್ರುಗಳೇ ನಿಮಗೆ ಸಾರಿ ಕೇಳ್ತಿರಬಹುದು. ಅಥವಾ ಯಾರೋ ನಿಮ್ಮನ್ನು ತುಂಬ ಹೈಡಾಗಿ ಗಮನ ಕೊಡ್ತಿದ್ದಾರೆ, ಬೆನ್ನ ಹಿಂದೆ ನಿಂತು ನಿಮ್ಮ ಬಗ್ಗೆ ಎಲ್ಲ ತಿಳ್ಕೊಳ್ತಿದ್ದಾರೆ. ಜೊತೆಗೆ ಆ ವ್ಯಕ್ತಿಗಳು ನಿಮಗೆ ಒಳ್ಳೆಯದನ್ನು ಬಯಸ್ತಿದ್ದಾರೆ. ಯಾವುದೋ ಕಾರಣಾಂತರದಿಂದ ನೀವು ಆ ವ್ಯಕ್ತಿಗಳು ದೂರ ಆಗಿರಬಹುದು. ಅವರು ನಿಮ್ಮ ಸಂಬಂಧಿಕರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಪ್ರೀತಿ ಪಾತ್ರರಾಗಿರ್ಬೋದು, ನಿಮ್ಮ ಲವರ್ ಆಗಿರಬಹುದು, ಎನಿವನ್. ಆ ವ್ಯಕ್ತಿಗಳು ನಿಮ್ಮ ಹತ್ರ ಸಾರಿ ಕೇಳಲಿಕ್ಕೆ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಹಾಗೂ ಕೃಷ್ಣನಿಂದ ಕೂಡ ನಿಮಗೆ ಇನ್ನಷ್ಟು ಈ ಒಂದು ವಾರದಲ್ಲಿ ಮೆಸೇಜಸ್ ಕೂಡ ಸಿಗ್ತಿರಬಹುದು. ಹಾಗೂ ಇನ್ನಷ್ಟು ಭಕ್ತಿ ಹೆಚ್ಚುತ್ತಿರಬಹುದು. ಸೂರ್ಯ ದೇವರಿಗೆ ನಮಸ್ಕಾರ ಮಾಡಿ. ಹಾಗೂ ನಿಮ್ಮ ಒಂದು ದೇಹದಲ್ಲಿ ಆಗ್ತಿರುವಂತಹ ಆರೋಗ್ಯ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಿದೆ. ಸೂರ್ಯ ದೇವರಿಗೆ ನಮಸ್ಕರಿಸಿ. ಹಾಗೂ ಸಾಧ್ಯ ಆದರೆ ಈ ಒಂದು ಶನಿವಾರ ಆಗಿರಬಹುದು ಅಥವಾ ಸೋಮವಾರ ಆಗಿರಬಹುದು, ಎಳ್ಬತ್ತಿನ ಹಚ್ಚಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮಂಗಳವಾರ ನಿಮ್ಮ ಒಂದು ಕೈಹಸ್ತದಿಂದ ದೇವರಿಗೆ ಹೂವನ್ನು ಸಮರ್ಪಣೆ ಮಾಡಿ. ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಎಳ್ಬತ್ತಿನಾದರೂ ಹಚ್ಚಿ ಬನ್ನಿ. ಇನ್ನಷ್ಟು ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಬದಲಾವಣೆಗಳು ಕೂಡ ಆಗ್ತಿದೆ. ತುಂಬ ಟಯರ್ಡ್ನೆಸ್ ಅನ್ನಿಸ್ತಿದೆ, ತುಂಬ ಸುಸ್ತು ಅನ್ನಿಸ್ತಿದೆ, ಆರೋಗ್ಯದಲ್ಲಿ ತುಂಬ ಭಯ ಪಟ್ಟಿದ್ದೀರಾ. ಇಲ್ಲಿ ಪಾಯಿಂಟ್ ನಂಬರ್ 1, ಖಂಡಿತ ಯಾವುದೇ ರೀತಿಯಾದ ನೀವು ಭಯ ಆತಂಕ ಪಡಬೇಡಿ. ಈ ಒಂದು ವಾರದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಹೆಚ್ಚಿನ ಬದಲಾವಣೆಗಳನ್ನ ನೀವು ನೋಡ್ತಿದ್ದೀರಾ. ಹಾಗೂ ಶಿವನ ಆಲಯಕ್ಕೆ ಕೂಡ ನೀವು ವಿಸಿಟ್ ಮಾಡ್ತಿದ್ದೀರಾ. ಹಾಗೂ ಏನೋ ಒಂದು ಮನಸ್ಸಲ್ಲಿ ತುಂಬ ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ, ಅದಾಗಬೇಕು ಅಂತ. ಖಂಡಿತ ಈ ಒಂದು ವಾರ ಕೆಲವರಿಗೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಫಾಸ್ಟಾಗಿ ಮೂವ್ ಆಗ್ತಿದೆ ನೀವು ಅಂದ್ಕೊಂಡಿರೋ ಕೆಲಸಗಳು. ಹಾಗೂ ನಿಮ್ಮ ಒಂದು ಆಸೆ, ನಿಮ್ಮ ಗುರಿ, ಖಂಡಿತ ನೀವು ಅದಾಗೋದಿಲ್ಲ ಅಥವಾ ಅದು ಮಾಡೋಕ್ಕಾಗ್ತಾ ಇಲ್ಲ ನನಗೆ ಅನ್ನೋ ಒಂದು ಮಾತು ಬೇಡ. ಆಗುತ್ತೆ, ನಾನು ಮಾಡ್ತೀನಿ, ಪರವಾಗಿಲ್ಲ. ಸೋತು ಗೆಲ್ಲೋದ್ರಲ್ಲಿ ಒಂದು ರೀತಿ ಚೇಂಜಸ್ ಇದೆ. ಖಂಡಿತ ನೀವು ಸೋತಿದ್ದೀರಾ, ಈಗ ಗೆಲ್ತಿದ್ದೀರಾ. ಖಂಡಿತ ನೀವು ಬರೀ ಸೋಲ್ತಾನೇ ಇದ್ದೀನಿ ಅಂತ ನೀವೇನು ದುಃಖ ಪಡ್ತಿದ್ದೀರಾ, ಖಂಡಿತ ಕೃಷ್ಣ ಪರಮಾತ್ಮ ನಿಮ್ಮನ್ನು ಗೆಲ್ಲಿಸ್ತಿದ್ದಾರೆ. ಈ ಒಂದು ವಾರ ನಿಮಗೆ ಗೆಲುವಿನ ದಾರಿ ಸಿಗ್ತಿದೆ. ಪಾಯಿಂಟ್ ನಂಬರ್ 1, ಎಸ್, ನಿಮ್ಮ ತಂದೆ ಹಾಗೂ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಬದಲಾವಣೆ ಇದೆ. ಅವ್ರ ಮಾರ್ಗದರ್ಶನದಿಂದ, ಅವರ ಒಂದು ಆಶೀರ್ವಾದದಿಂದ, ಅವರ ಒಂದು ನುಡಿಗಳಿಂದ, ಅವರ ಒಂದು ಮಾತುಗಳು ನಿಮಗೆ ತುಂಬಾ ಸಂತೋಷ ಕೊಡ್ತಿದೆ. ಹಾಗೂ ಆ ಮಾತುಗಳು ನಿಮಗೆ ಸತ್ಯ ಅನ್ನಿಸ್ತಿದೆ. ಹಾಗೆ ಆ ಒಂದು ವಿಚಾರದಲ್ಲಿ ಕೂಡ ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ನಡೀತಾ ಇರೋ ಘಟನೆಗಳಿಗೂ ಅವ್ರು ಹೇಳ್ತಾ ಇರೋ ಒಂದು ಮಾತುಗಳಿಗೂ ನಿಮಗೆ ತುಂಬಾ ಅರ್ಥಗಳಾಗ್ತಿದೆ. ಎಸ್, ಯಾರಿಲ್ಲಿ ಮ್ಯಾರೇಜ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ, ಈ ಒಂದು ವಾರದಲ್ಲಿ ನಿಮ್ಮ ಸಂಬಂಧದಿಂದನೇ ನಿಮಗೆ ಪ್ರಪೋಸಲ್ಸ್ ಕೂಡ ಬರ್ತಿದೆ. ಅದನ್ನು ನೀವು ಒಪ್ಕೋತಿದ್ದೀರಾ ಕೂಡ. ಜಾತಕ ಕೂಡ ಹೊಂದುತ್ತಾ ಇದೆ. ಹಾಗೆ ಏನು ಗ್ರಹಗಳ ಒಂದು ಅಥವಾ ನಿಮ್ಮ ಒಂದು ಜಾತಕದಲ್ಲಿ ಏನು ದೋಷಗಳಿದೆ ಅಂತ ನೀವು ತುಂಬ ಟೆನ್ಷನ್ ಆಗಿದ್ದೀರಾ, ಈ ಒಂದು ವಾರದಲ್ಲಿ ಅದು ಕೂಡ ಪರಿಹಾರ ಕೂಡ ಆಗ್ತಿದೆ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ನಿಮ್ಮಿಂದ ದೂರ ಇದ್ದಾರೆ, ಅಥವಾ ನಿಮ್ಮ ತಂದೆ ತಾಯಿಯಿಂದ ದೂರ ಇರ್ಬೋದು, ನಿಮ್ಮ ಸಿಸ್ಟರ್ ಬ್ರದರಿಂದ ನೀವು ದೂರ ಇರಬಹುದು,
ಮಾತು ಬಿಟ್ಟಿರ್ಬೋದು. ಮತ್ತೆ ಈ ಒಂದು ವಾರದಲ್ಲಿ ನೀವು ಆ ವ್ಯಕ್ತಿಗಳನ್ನ ಸಂಪರ್ಕ ಮಾಡ್ತಿದ್ದೀರಾ, ಮಾತಾಡ್ತಿದ್ದೀರಾ, ಮನಸ್ಸಿನ ಮಾತುಗಳು ಆ ವ್ಯಕ್ತಿಗಳಿಗೆ ಅರ್ಥ ಆಗ್ತಿದೆ. ತುಂಬ ಸಂಭ್ರಮಿಸುವಂತಹ ವಾರ ಇದು ಪೈಲ್ ನಂಬರ್ 1ಗೆ. ಎಸ್, ಏನೇ ವಿಘ್ನಗಳಿದ್ರು ವಿಘ್ನೇಶ್ವರ ನಿವಾರಣೆ ಮಾಡ್ತಿದ್ದಾರೆ. ಆರೋಗ್ಯದಲ್ಲಿ ಬದಲಾವಣೆ ಇದೆ. ಹಾಗೂ ಇನ್ನಷ್ಟು ವಿಚಾರಗಳ ಬಗ್ಗೆ ನೀವು ಏನು ತಲೆ ಕೆಡಿಸ್ಕೊಂಡಿದ್ದೀರಾ ಅದಕ್ಕೆ ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಿ. ಬಿಕಾಸ್ ನಿಮ್ಮ ತಾಳ್ಮೆನೇ ಆ ಒಂದು ಪ್ರಶ್ನೆಗಳಿಗೆ ಉತ್ತರಗಳು ಸಿಗೋದು. ಎಸ್, ನಿಮ್ಮಲ್ಲಿ ಯಾರು ನಿಮ್ಮ ಗ್ರ್ಯಾಂಡ್ ಫಾದರ್ ಆಗಿರ್ಬಹುದು, ನಿಮ್ಮ ಗ್ರ್ಯಾಂಡ್ ಮದರ್ ಆಗಿರಬಹುದು, ಅವರ ಒಂದು ನುಡಿಗಳು ಮಾತುಗಳು ನಿಮಗೆ ತುಂಬಾ ಆಶೀರ್ವಾದವಾಗಿ ಸಿಗ್ತಿದೆ. ಅದನ್ನು ಕೇಳಿ ಆದರೂ ನಿಮಗೆ ಆ ವ್ಯಕ್ತಿಗಳು ಹೇಳೋದು ನಿಮಗೆ ತಗೊಳಕ್ಕೆ ಆಗದೆ ಹೋದ್ರೂ ಅವ್ರ ಸಮಾಧಾನಕ್ಕೋಸ್ಕರ ನೀವು ಆ ಮಾತನ್ನು ಕೇಳಿ ಖಂಡಿತ ಮುಂದಿನ ದಿನಗಳಲ್ಲಿ ಅವ್ರು ಕೊಟ್ಟಿರೋಂಥ ಆಶೀರ್ವಾದ ನಿಮ್ಮ ಬದುಕಲ್ಲಿ ಬಹಳಷ್ಟು ಬೆಳಕನ್ನು ತಂದುಕೊಡ್ತಿದೆ. ಅವರ ಆಶೀರ್ವಾದ ನಿಮ್ಮ ಲೈಫ್ ಲಾಂಗ್ ಒಂದು ರೀತಿ ದೇವರೇ ಆ ನುಡಿನ ಆಡಿಸಿರಬಹುದು ಅವರ ಬಾಯಿಂದ. ಆ ಒಂದು ನುಡಿಗಳು ನೀವನ್ನ ಕೇಳಲಿಕ್ಕೆ ಅವಕಾಶ ಸಿಗ್ತಿದೆ. ಸೋ ಮಚ್ ಆಫ್ ಬ್ಲೆಸ್ಸಿಂಗ್ಸ್ ಈ ಒಂದು ವಾರದಲ್ಲಿ ಪೈಲ್ ನಂಬರ್ 1ಗೆ ಸಿಗ್ತಿದೆ. ಆ್ಯಂಡ್ ಯು ಆರ್ ಎ ಬ್ಲೆಸ್ಡ್ ಚೈಲ್ಡ್ ಅಂತ ಹೇಳ್ಬೋದು. ನೀವು ದೇವರಿಗೆ ಪ್ರಿಯವಾದ ಮಕ್ಕಳಾಗಿರಬಹುದು. ಪೈಲ್ ನಂಬರ್ 1 ಯಾರು ಚಾಯ್ಸ್ ಮಾಡಿದ್ದೀರಾ, ತುಂಬ ನೋವನ್ನು ಅನುಭವಿಸಿದ್ದೀರಾ, ಕಣ್ಣೀರನ್ನು ಹಾಕಿದ್ದೀರಾ ಈ ಬ್ಯಾಕ್ ಓವರ್ ವೀಕ್ಸಲ್ಲಿ. ಬಟ್ ಈ ಒಂದು ವಾರ ಬಹಳಷ್ಟು ಚೇಂಜಸ್ ಇದೆ. ಹಾಗೂ ನಿಮ್ಮ ತಾಯಿ ಕಡೆಯಿಂದ ನಿಮಗೆ ಉಡುಗೊರೆ ಕೂಡ ಸಿಗ್ತಿದೆ. ಅವರ ಒಂದು ಕೈಯಸ್ಥದಿಂದ ನಿಮ್ಗೆ ಏನು ಕೊಟ್ಟರು ಈ ಒಂದು ವಾರದಲ್ಲಿ ತುಂಬಾ ಸಕ್ಸಸ್ನ ನೀವು ನಿಮ್ಮ ಲೈಫ್ ಕ್ಯಾರಿಯರಲ್ಲಿ ನೋಡ್ತಿದ್ದೀರಾ. ನೀವಿರುವಂತಹ ಸ್ಥಳನೂ ಕೂಡ ಚೇಂಜ್ ಆಗ್ತಿದೆ. ಹಾಗೆ ನೀವು ಮಾಡ್ತಿರೋ ಕೆಲಸದಲ್ಲಿ ಏನು ನೀವು ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀರಾ ಆ ಒಂದು ಕಂಪ್ನಿನೂ ಕೂಡ ನೀವು ಚೇಂಜ್ ಮಾಡ್ಕೋತಿದ್ದೀರಾ. ಬೇರೆ ಜಾಬ್ನ ಟ್ರೈ ಮಾಡ್ತಿದ್ದೀರಾ, ಆ ಜಾಬ್ ಕೂಡ ಈ ಒಂದು ವಾರದಲ್ಲಿ ನಿಮಗೆ ಸಿಗ್ತಿದೆ. ಎಸ್, ನೀವೇನು ಆಹಾರನ ಸೇವಿಸ್ತಿದ್ದೀರಾ ಅದ್ರ ಮೇಲೆ ಸ್ವಲ್ಪ ಗಮನ ಇರಲಿ. ಜಾಸ್ತಿ ಜಂಕ್ ಫುಡ್ಸ್ನ ತಿನ್ನಬೇಡಿ. ಎಸ್, ಏಂಜಲ್ಸಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ಅನ್ನೋದನ್ನು ನೋಡೋಣ. ಕೆಲವೊಂದು ನಿರ್ಧಾರಗಳಿಗೆ ಹಾಗೂ ಕೆಲವು ನಿರ್ಧಾರಗಳನ್ನ ನೀವು ತಗೊಳಕ್ಕೆ ಆಗ್ತಿಲ್ಲ ಅಂದಾಗ ಖಂಡಿತ ನಿಮ್ಮ ಒಂದು ಹಿರಿಯರ ಮಾತನ್ನ ಕೇಳಿ. ಹಾಗೂ ಆ ನಿರ್ಧಾರಕ್ಕೆ ನೀವು ಏನು ನಿರ್ಧಾರ ತಗೊಂಡಿದ್ದೀರಾ ಅಥವಾ ನೀವು ಏನು ಕೆಲಸನ ಮಾಡಲಿಕ್ಕೆ ಸ್ಟಕ್ ಆಗ್ತಿದೆ, ಖಂಡಿತ ಅದರಲ್ಲಿ ಏನೋ ಒಂದು ಬದಲಾವಣೆಗಳಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಎಸ್, ಎಲ್ಲವೂ ರಿಕವರಿ ಆಗ್ತಿದೆ, ಚೇಂಜಸ್ ಆಗ್ತಿದೆ. ಮತ್ತೆ ನಿಮ್ಮ ಲೈಫಿಗೆ ಹೊಸ ಪರ್ಸನ್ ಬರ್ತಿದ್ದಾರೆ. ಯಾರಿಗಿಲ್ಲಿ ಲವ್ ಫೇಲ್ಯೂರ್ ಆಗಿದೆ ಪೈಲ್ ನಂಬರ್ 1, ಖಂಡಿತ ಆ ವ್ಯಕ್ತಿಗಳು ನೀವು ಬೇಡ ಅಂತ ಯಾರು ದೂರ ಹೋಗಿದ್ದಾರೆ, ನಿಮ್ಮ ಲೈಫಿಗೆ ಹೊಸ ಬದಲಾವಣೆ ತರಲಿಕ್ಕೆ ಹೊಸ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಅದು ದೇವರು ಕಳಿಸ್ಕೊಡ್ತಿರುವಂತಹ ಸಂಬಂಧ. ಎಸ್, ವೆಯ್ಟ್ ಮಾಡಿ. ನಿಮ್ಮ ಅಂತರಾತ್ಮ, ನಿಮ್ಮ ಮನಸ್ಸೇನು ಹೇಳ್ತಿದೆ ಅದ್ರ ಕಡೆ ಗಮನ ಕೊಡಿ. ಖಂಡಿತ ನಿಮ್ಮ ಮನಸ್ಸಿನ ಮಾತನ್ನ ಕೇಳಿ ಮೆಡಿಟೇಷನ್ ಮಾಡಿ. ಹಾಗೂ ಈ ಒಂದು ವಾರ ತುಂಬಾ ಚೇಂಜಸ್ ಜೊತೆಗೆ ದೇವರ ಹಾಗೂ ನಿಮ್ಮ ಹಿರಿಯರ ಹಾಗೂ ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಹೆಚ್ಚಾಗಿ ನಿಮಗೆ ಸಿಗ್ತಿದೆ. ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಹರೇ ಕೃಷ್ಣ. ನಮಸ್ತೆ, ಹರೇ ಕೃಷ್ಣ. ಪೈಲ್ ನಂಬರ್ 2 ಯಾರು ಇದನ್ನು ಚಾಯ್ಸ್ ಮಾಡಿದ್ದೀರಾ, ಈ ಒಂದು ವಾರದ ರೀಡಿಂಗ್ ನಿಮಗಾಗಿ. ಹಾಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಪೈಲ್ ನಂಬರ್ 2ಗೆ. ಎಸ್, ಈ ಒಂದು ವಾರ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್, ಬದಲಾವಣೆ ಬರ್ತಿದೆ ನೋಡೋಣ. ಅದಕ್ಕೂ ಮುಂಚೆ ಒಂದು ನಿಮಿಷ ನಿಮ್ಮ ಇಷ್ಟವಾದ ದೇವರನ್ನ ಪ್ರಾರ್ಥಿಸಿ ಆ್ಯಂಡ್ ಒಂದು ನಿಮಿಷ ಮೆಡಿಟೇಟ್ ಮಾಡಿ. ಹಾಗೂ ಯಾವುದು ನಿಮಗೆ ರೆಸಿನೇಟ್ ಆಗುತ್ತೆ ಅದನ್ನು ತಗೊಳ್ಳಿ. ರೆಸಿನೇಟ್ ಆಗಿಲ್ಲದೆ ಇರೋದನ್ನು ಅದನ್ನು ಇಲ್ಲೇ ಬಿಟ್ಬಿಡಿ. ಎಸ್, ಮೊದಲದಾಗಿ ಬೆಲ್ಲಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ನೋಡೋಣ. ಎಸ್, ಪೈಲ್ ನಂಬರ್ 2 ಈ ಒಂದು ವಾರದಲ್ಲಿ
ಹೊಸ ವ್ಯಕ್ತಿಗಳನ್ನ ಭೇಟಿ ಆಗ್ತಿದ್ದೀರಾ, ಹೊಸ ಪರಿಚಯಗಳಾಗ್ತಿದೆ, ಹೊಸ ಸ್ನೇಹಿತರಾಗ್ತಿದ್ದಾರೆ, ಹಾಗೂ ಹಳೆಯ ಸ್ನೇಹಿತರ ಭೇಟಿ ಕೂಡ ಆಗ್ತಿದೆ. ಜೊತೆಗೆ ನಿಮ್ಮ ಸಂಬಂಧದಲ್ಲಿ ಯಾವ ವ್ಯಕ್ತಿಗಳು ನಿಮ್ಮಿಂದ ದೂರ ಇದ್ದಾರೆ ಆ ವ್ಯಕ್ತಿಗಳು ಕೂಡ ಈ ಒಂದು ವಾರದಲ್ಲಿ ನಿಮ್ಮ ಲೈಫಿಗೆ, ನಿಮ್ಮ ಮನೆಗೆ ಆಗಮನಿಸ್ತಿದ್ದಾರೆ. ಹಾಗೂ ಈ ಒಂದು ವಾರದಲ್ಲಿ ತುಂಬ ಕಾಮಾಗಿ, ಕೂಲಾಗಿ, ಹ್ಯಾಪಿಯಿಂದ ಇದ್ದೀರಾ. ಜೊತೆಗೆ ಈ ಒಂದು ವಾರದಲ್ಲಿ ಯಾರು ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀರಾ, ಹ್ಯಾಪಿ ಬರ್ಡೇ ಟು ಯು. ನಿಮ್ಮ ಇಷ್ಟಾರ್ಥವೆಲ್ಲವೂ ಸಿದ್ಧಿಯಾಗಲಿ. ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ದೇವರು ನಿಮ್ಮ ಬದುಕಲ್ಲಿ ಕೊಡಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ ಹಾಗೂ ಕೃಷ್ಣ ಪರಮಾತ್ಮನಲ್ಲಿ ಪ್ರಾರ್ಥಿಸ್ತೀನಿ. ಎಸ್, ಲೆಟ್ಸ್ ಸಿ ಕಾರ್ಡ್ಸ್ ಅಂಡ್ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ಈ ಒಂದು ವಾರದಲ್ಲಿ, ಏನು ಬ್ಲೆಸ್ಸಿಂಗ್ಸ್ ಇದೆ ನೋಡೋಣ. ಎಸ್, ಈ ಒಂದು ವಾರದಲ್ಲಿ ಕೆಲವು ನಿರ್ಧಾರಗಳನ್ನು ನಾವು ತಗೊಳ್ಬೇಕಿದ್ರೆ ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ಹಾಗೂ ತಾಳ್ಮೆಯಿಂದ ನಿರ್ಧಾರಗಳನ್ನ ತಗೊಳ್ಳಿ. ಆ್ಯಂಡ್ ತುಂಬ ಸಂತೋಷದಲ್ಲಿ ಹಾಗೂ ತುಂಬ ಹ್ಯಾಪಿ ಇದ್ದಾಗ ನೀವೇನು ಮಾತು ಕೊಡ್ತಿದ್ದೀರಾ, ಮಾತನ್ನು ತಗೋತಿದ್ದೀರಾ ಅಥವಾ ಏನು ನಿರ್ಧಾರ ತಗೋತಿದ್ದೀರಾ, ಮುಂದಿನ ದಿನಗಳಲ್ಲಿ ಅದು ನಿಮಗೆ ಎಡಬಿಟ್ನ ಅನ್ನೋ ಒಂದು ಸೂಚನೆ ಸಿಗಬಹುದು. ಸೊ ಸ್ವಲ್ಪ ತಾಳ್ಮೆಯಿಂದ ಈ ಒಂದು ವಾರ ಮುಂದೋಗಿ ಖಂಡಿತ ಹೆಚ್ಚಿನ ಒಂದು ಯಶಸ್ಸು ನಿಮ್ಮ ಬದುಕಲ್ಲಿ ಸಿಗ್ತಿದೆ. ಒಂದು ಬ್ಯಾಲೆನ್ಸಿಂಗ್ ಬರ್ತಿದೆ ಹಣಕಾಸಿನಲ್ಲಿ. ಹಾಗೂ ಯಾರಿಗೆ ನೀವು ಅಮೌಂಟನ್ನ ಕೊಟ್ಟಿದ್ರಿ ಆ ಅಮೌಂಟ್ ಕೂಡ ನಿಮಗೆ ಕೊಟ್ಟಿಲ್ಲ, ತುಂಬ ದಿವಸದಿಂದ ಡಿಲೇ ಮಾಡ್ತಿದ್ದಾರೆ. ಹಾಗೂ ಆ ವ್ಯಕ್ತಿನ ನೀವು ಸಂಪೂರ್ಣವಾಗಿ ನಂಬಿದ್ರಿ. ಈ ಒಂದು ವಾರದಲ್ಲಿ ಆ ವ್ಯಕ್ತಿಗಳಿಂದ ನಿಮಗೆ ವಾಪಸ್ ಹಣ ಕೂಡ ಸಿಗ್ತಿದೆ. ಯಾವುದು ನಿಂತೋಗಿದೆ ಆ ಅಮೌಂಟ್ ನಿಮ್ಗೆ ಬರಬೇಕಾಗಿದ್ದು ಆ ಅಮೌಂಟ್ ಕೂಡ ನಿಮಗೆ ಈ ಒಂದು ವಾರದಲ್ಲಿ ಆ ಒಂದು ಸೂಚನೆ ಮೆಸೇಜಸ್ ಕೂಡ ನಿಮಗೆ ಸಿಗ್ತಿದೆ. ಹೆಚ್ಚಾಗಿ ಈ ಒಂದು ವಾರ ತುಂಬ ಆಳವಾಗಿ ಯೋಚನೆ ಮಾಡ್ತಿದ್ದೀರಾ ಹಾಗೂ ದೇವರ ಆಶೀರ್ವಾದ ನಿಮ್ಮ ಸರೌಂಡಿಂಗ್ ಇದೆ. ಜೊತೆಗೆ ಈ ಒಂದು ವಾರ ನೀವು ಯಾವ ಕೆಲಸನ ಮಾಡ್ತಿದ್ದೀರಾ ಅದರಲ್ಲಿ ಹೆಚ್ಚಿನ ಮಟ್ಟದ ಯಶಸ್ಸು, ಬದಲಾವಣೆಗಳನ್ನ ನೀವು ಈ ಒಂದು ವಾರ ನೋಡ್ತಿದ್ದೀರಾ. ಹಾಗೂ ಹೆಚ್ಚಾಗಿ ಏಂಜಲ್ ನಂಬರ್ಸ್ನ ನೀವು ವಾಚ್ ಮಾಡ್ತಿದ್ದೀರಾ. ಹಾಗೂ ಈ ಒಂದು ವಾರ ನಿಮ್ಮ ಲೈಫಲ್ಲಿ ತುಂಬಾ ಅದ್ಭುತವಾಗಿ ಸಂತೋಷ, ಸಂಭ್ರಮ ಹೆಚ್ಚಾಗಿ ನಿಮಗೆ ಸಿಗ್ತಿದೆ. ಅದು ನೀವು ನಂಬಿರೋ ಭಗವಂತನ ಆಶೀರ್ವಾದದಿಂದ. ಹಾಗೂ ನಿಮ್ಮ ಮನೆಗೆ ರಾಯರು ಕೂಡ ಆಗಮನಿಸ್ತಿದ್ದಾರೆ. ಹಾಗೂ ಇಷ್ಟು ದಿವಸಗಳಿಂದ ನಿಮ್ಮ ಮನೆಯಲ್ಲಿ ರಾಯರ ಫೋಟೋ ಇಲ್ಲದೆ ಇರಬಹುದು ಅಥವಾ ವಿಗ್ರಹ ಇಲ್ಲದೆ ಇರಬಹುದು, ಅದನ್ನು ನಿಮ್ಗೆ ಯಾರಾದರೂ ಗಿಫ್ಟ್ ಆಗಿ ಕೊಡ್ತಿರ್ಬಹುದು ಅಥವಾ ನೀವೇ ಪರ್ಚೇಸ್ ಮಾಡ್ತಿರ್ಬೋದು ಈ ಒಂದು ವಾರದಲ್ಲಿ. ಅದು ನಿಮಗೆ ತುಂಬಾ ಮನಸ್ಸಿಗೆ ತುಂಬಾ ಹ್ಯಾಪಿನೆಸ್ ಅನಿಸ್ತಿದೆ, ತುಂಬಾ ಸಂತೋಷ ಆಗ್ತಿದೆ ಹಾಗೂ ತುಂಬ ಭಾವುಕರಾಗ್ತಿದ್ದೀರಾ. ರಾಯರ ಮುಂದೆ ಕೂತು ತುಂಬ ಪ್ರಾರ್ಥನೆ ಮಾಡ್ತಿದ್ದೀರಾ, ಮಾತಾಡ್ತಿದ್ದೀರಾ. ಖಂಡಿತ ರಾಯರಿಂದ ನಿಮಗೆ ಹೆಚ್ಚಿನ ಒಂದು ಬದಲಾವಣೆ ನಿಮ್ಮ ಲೈಫಲ್ಲಿ. ನಿಮ್ಮ ಲೈಫಲ್ಲಿ ಯಾರೂ ಇಲ್ಲ, ನಾನು ಅಲೋನ್ ಆಗಿದ್ದೀನಿ ಅಂತ ನೀವು ಅಂದ್ಕೊಂಡಿದ್ರಿ, ಇನ್ನು ಮುಂದೆ ನಿಮ್ಮ ಜೊತೆ ರಾಯರಿದ್ದಾರೆ. ಖಂಡಿತ ಆ ಒಂದು ನಿಮಗೇನು ಗಿಫ್ಟ್ ಸಿಗ್ತಿದೆ ಅಥವಾ ನೀವೇನು ಪರ್ಚೇಸಿಂಗ್ ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ, ಗೊತ್ತಿದ್ದೋ ಪರ್ಚೇಸ್ ಮಾಡ್ತಿದ್ದೀರಾ, ಖಂಡಿತ ಅದಕ್ಕೆ ನೀವು ಅಭಿಷೇಕ ಎಲ್ಲವನ್ನು ಮಾಡ್ತಿದ್ದೀರಾ. ಹಾಗೂ ಏನೋ ಒಂದು ಸಂಕಲ್ಪ ಮಾಡಿದ್ದೀರಾ, ಅರಿಕೆ ಮಾಡಿದ್ದೀರಾ, ಅರಿಕೆ ಕೂಡ ಈ ಒಂದು ವಾರದಲ್ಲೇ ಈಡೇರ್ತಿದೆ. ಒಂದು ರೀತಿ ನಿಮ್ಮ ಸುತ್ತ ದೇವರ ಶಕ್ತಿ ಹಾಗೂ ದೇವರ ಆಶೀರ್ವಾದ ಹೆಚ್ಚಾಗಿ ಈ ಒಂದು ವಾರ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ. ನಿಮ್ಮ ಪ್ರಾಣಿಗಳಿಂದ ನಿಮ್ಮ ಮನೆಯಲ್ಲಿ ಬಹಳಷ್ಟು ಈ ಒಂದು ವಾರದಲ್ಲಿ ಹೊಸ ವಿಚಾರವಾಗಿ ಮಾತಾಡ್ತಿದ್ದೀರಾ. ಹೊಸ ಕೆಲಸದ ಬಗ್ಗೆ ನಿಮ್ಮ ಮಕ್ಕಳು ಮಾತಾಡ್ತಿರಬಹುದು, ನೀವು ಅದನ್ನು ಸಂಭ್ರಮಿಸ್ತಿದ್ದೀರಾ. ಹಾಗೂ ಏನು ಹೊಸ ಕೆಲಸನ ನಿಮ್ಮ ಮಕ್ಕಳಾಗಿರ್ಬಹುದು, ನೀವಾಗಿರ್ಬೋದು ಮಾಡ್ತಿದ್ದೀರಾ, ಅದರಿಂದ ಬಹಳಷ್ಟು ಮುಂದಿನ ದಿನಗಳಲ್ಲಿ ಯಶಸ್ಸಿದೆ. ಅದೆಂದಿಗೂ ನಿಲ್ಲುವುದಿಲ್ಲ. ಅದು ಏನೇ ಅಡೆತಡೆಗಳಾಗಲಿ ಅವರ ಲೈಫಲ್ಲಿ, ಕೆರಿಯರಲ್ಲಿ, ಅದು ಯಾವ ಕೆಲಸನ ಶುರು ಮಾಡ್ತಿದ್ರೆ ಈ ಒಂದು ವಾರ ಅದು ಖಂಡಿತ ರಾಯರಿಂದ ಹಾಗೂ ಇಲ್ಲಿ ಕೊರಗಜ್ಜರ ಆಶೀರ್ವಾದ ಕೂಡ ಇದೆ. ಹೆಚ್ಚಿನ ಗುರುಗಳ ಆಶೀರ್ವಾದ ಪೈಲ್ ನಂಬರ್ 2 ಏನು ಕೆಲಸ ಶುರು ಮಾಡ್ತಿದ್ದೀರಾ ಈ ಒಂದು ವಾರ ಅದು ಲೈಫ್ ಲಾಂಗ್ ನಿಮ್ಮ ಜೊತೆ ಇದೆ. ಅದು ಹೆಚ್ಚಿನ ಮಟ್ಟದ ಯಶಸ್ಸನ್ನು ನಿಮಗೆ ತಂದುಕೊಡ್ತಿದೆ. ಪೈಲ್ ನಂಬರ್ 2. ಎಸ್, ನಿಮಗೆ ಬೇಡ, ನೀವು ಆ ಕೆಲಸನ ಯಾವುದನ್ನ ನೀವು ಕೈಗೆತ್ಕೋತಿದ್ದೀರಾ ಅಥವಾ ಯಾವ ನಿರ್ಧಾರನ ನೀವು ತಗೋತಿದ್ದೀರಾ ಅಥವಾ ಯಾವುದು ನಿಮಗೆ ಬೇಡ ಅನಿಸುತ್ತೆ, ನಿಮ್ಮ ಸುತ್ತ ಇರೋ ಜನಗಳು ಹೆಚ್ಚಾಗಿ ಅದ್ರ ಬಗ್ಗೆ ಬೇರೆ ರೀತಿಯಾದ ಪ್ರಚಾರಗಳನ್ನ ನಿಮ್ಮ ಜೊತೆ ಮಾಡಬಹುದು. ಅದಾಗೋದಿಲ್ಲ ಬಿಡು, ಇದಾಗೋದಿಲ್ಲ ಬಿಡು, ಇದು ಮಾಡಬೇಡ ಬಿಡು, ಅದು ಮಾಡಬೇಡ ಬಿಡು, ಏನೇ ಹೇಳಿ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ಖಂಡಿತ ಅದನ್ನು ಮಾಡಿ.
ನೀವು ಏನು ನಿರ್ಧಾರ ತಗೋತಿದ್ದೀರಾ, ಒಂದು ನಿಮಿಷ ಮೆಡಿಟೇಟ್ ಮಾಡಿ. ನೀವು ನಂಬಿರೋ ದೈವಶಕ್ತಿ ಏನು ನಿಮಗೆ ಮೆಸೇಜ್ ಕೊಡ್ತಿದೆ ಅದಕ್ಕೆ ಅವಕಾಶ ಮಾಡಿಕೊಡಿ. ಆ್ಯಂಡ್ ಅದು ಮುಂದೆ ನುಗ್ಗಿ ಖಂಡಿತ ಹೆಚ್ಚಿನ ಬದಲಾವಣೆ ಈ ಒಂದು ವಾರ ಪೈಲ್ ನಂಬರ್ 2ಗೆ ಹೆಚ್ಚಾಗಿ ಇದೆ. ಸ್ವಲ್ಪ ಅಡೆತಡೆಗಳು ಆಗಿದೆ ನಿಮ್ಮ ಒಂದು ಕೆರಿಯರಲ್ಲಿ, ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ನೆಗೆಟಿವಿಟಿ ಇದೆ. ಆ ಒಂದು ಕೆಟ್ಟ ದೃಷ್ಟಿಯಿಂದ ನೀವು ದೂರ ಬರ್ತಿದ್ದೀರಾ ಈ ಒಂದು ವಾರ. ಏಂಜಲ್ಸ್ ನಿಮ್ಮನ್ನ ತುಂಬ ಪ್ರೊಟೆಕ್ಷನ್ ಮಾಡ್ತಿದ್ದಾರೆ. ಹಾಗೂ ತುಂಬ ಜಲಸಿ ಪಡುವ ವ್ಯಕ್ತಿಗಳು ನಿಮ್ಮಿಂದ ಇದ್ದಾರೆ. ಅವರ ಒಂದು ಈ ವಿಲಯ ದೃಷ್ಟಿ ನಿಮಗೆ ಹೆಚ್ಚಿನ ಒಂದು ತುಂಬ ಬಾಡಿ ಸುಸ್ತನ ಮಾಡ್ತಿದೆ. ಹಾಗೂ ಸಣ್ಣ ಪುಟ್ಟ ವಿಚಾರಕ್ಕೂ ನೀವೇ ತುಂಬ ಕೋಪ ಮಾಡ್ಕೊಳ್ಳೋದು, ಸಿಟ್ಟು ಮಾಡ್ಕೊಳ್ಳೋದಾಗ್ತದೆ. ಆ ಒಂದು ಸಮಯದಲ್ಲೂ ಕೂಡ ನೀವು ಶಾಂತಿಯಾಗಿ ಈ ಒಂದು ವಾರ ಇದ್ದೀರಾ, ಇನ್ನಷ್ಟು ತಿಳ್ಕೊಳ್ತಿದ್ದೀರಾ. ಹಾಗೂ ನಿಮ್ಗೆ ಯಾರು ನೆಗೆಟಿವಿಟಿ ಮಾಡಿದ್ದಾರೆ ಅಥವಾ ನಿಮ್ಗೆ ಯಾರು ಜಲಸಿ ಪಡ್ತಿದ್ದಾರೆ ಅಂತ ನಿಮ್ಗೆ ಗೊತ್ತಿಲ್ಲದೆ ಹೋದರೆ ಈ ಒಂದು ವಾರದಲ್ಲಿ ಆ ವ್ಯಕ್ತಿಗಳು ಯಾರು ಅಂತ ನೀವು ಗಮನ ಕೊಡ್ತಿದ್ದೀರಾ, ಹಿಂಬಾಲಿಸ್ತಿದ್ದೀರಾ. ಆ್ಯಂಡ್ ಸಡನ್ನಾಗಿ ನಿಮಗೆ ಕಾಲ್ ಮೆಸೇಜಸ್ ಕೂಡ ಬರ್ತಿದೆ, ದೂರದ ಒಂದು ಸಂಬಂಧಿಕರಿಂದ ಆಗಿರಬಹುದು, ಅಥವಾ ಇಷ್ಟು ವರ್ಷಗಳ ನಿಮ್ಮ ಜೊತೆ ಇದ್ದಂತಹ ಸಂಬಂಧ ದೂರ ಆಗಿರೋ ವ್ಯಕ್ತಿಗಳೇ ನಿಮಗೆ ಕಾಲ್ ಮೆಸೇಜಸ್ ಮಾಡ್ತಿರಬಹುದು. ಆಗ ನೀವು ತುಂಬ ಈ ಒಂದು ವಾರದಲ್ಲಿ ಭಾವುಕರಾಗ್ತಿದ್ದೀರಾ. ತುಂಬ ಸಂತೋಷದ ಸುದ್ದಿಗಳು ನಿಮ್ಮ ಸರೌಂಡಿಂಗ್ ಕೇಳ್ತಿದೆ. ಯಾರಿಗಲ್ಲಿ ಪ್ರಮೋಷನ್ ವಿಚಾರವಾಗಿ, ನಿಮ್ಮ ಗೌರ್ಮೆಂಟ್ ಜಾಬ್ ವಿಚಾರವಾಗಿ ಕ್ವಶನ್ ಇದೆ, ಖಂಡಿತ ಈ ಒಂದು ವಾರದಲ್ಲಿ ನೀವೇನು ಎಕ್ಸಾಮ್ಸ್ನ ಅಟೆಂಡ್ ಮಾಡಿದ್ದೀರಾ ಅದರಿಂದ ಗುಡ್ ರಿಸಲ್ಟ್ ನಿಮಗೆ ಸಿಗ್ತಿದೆ. ಹಾಗೂ ಈ ಒಂದು ವಾರ ನಿಮಗೆ ಪ್ರಮೋಷನ್ ಕೂಡ ಆಗ್ತಿದೆ. ಖಂಡಿತ ಈ ಅಮಾವಾಸ್ಯೆನ ನೀವು ಈ ಅಮಾವಾಸ್ಯೆ ಆದಮೇಲಿಂದ ಬಹಳಷ್ಟು ಚೇಂಜಸ್ ನಿಮ್ಮ ಲೈಫಲ್ಲಿ ಪೈಲ್ ನಂಬರ್ 2ಗೆ ಇದೆ. ಸ್ವಲ್ಪ ನಿಮಗೆ ಕ್ಲೆನ್ಸ್ ಆಗಬೇಕು ಅಂದರೆ ನೀವೇನಾದರೂ ತಡೆ ಓಡಿಸೋದು ಆ ಥರ ಒಂದು ಅಮಾವಾಸ್ಯೆ ಮಾಡಿ ಖಂಡಿತ ನಿಮ್ಗೆ ಆಗಿರುವಂತಹ ಸುಸ್ತಾಗಿರಬಹುದು, ದೇಹದಲ್ಲಿ ಟಯರ್ಡ್ನೆಸ್ ಅನಿಸ್ತಿರಬಹುದು, ನಿಮ್ಮ ಕಣ್ಣ ಸುತ್ತ ಡಾರ್ಕ್ ಸರ್ಕಲ್ಸ್ ಇರಬಹುದು, ಸಡನ್ನಾಗಿ ಕೋಪ ಬರೋದಾಗಿ, ಈ ರೀತಿ ನೆಗೆಟಿವಿಟೀಸ್ ನಿಮಗೆ ಏನು ನೆಗೆಟಿವಿಟಿ ಮಾಡಿದ್ದಾರೆ ಅದನ್ನು ನೀವು ಕ್ಲೆನ್ಸ್ ಮಾಡಿಕೊಳ್ಳಿ. ಎಸ್, ಹೊಸ ಆರಂಭನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ನೀವಾಗಿರಬಹುದು ಅಥವಾ ನಿಮ್ಮ ಸುತ್ತ ನಿಮ್ಮ ಕುಟುಂಬದ ಸದಸ್ಯರಾಗಿರಬಹುದು. ಖಂಡಿತ ನಿಮಗೆ ಹೆಚ್ಚಿನ ಸ್ವಲ್ಪ ಒತ್ತಡ ಇದೆ, ಏನು ಮಾಡ್ಬೋದು. ಅಥವಾ ನೀವು ಯಾರಿಗಾದರೂ ಈ ಒಂದು ವಾರದಲ್ಲಿ ಪ್ರಾಮಿಸಿಂಗ್ ಕೂಡ ಮಾಡ್ತಿರಬಹುದು, ಅದ್ರ ಬಗ್ಗೆನೂ ತುಂಬ ಟೆನ್ಷನ್ ಆಗಿರ್ಬೋದು. ಅಥವಾ ನೀವು ಪ್ರಾಮಿಸ್ ಮಾಡಿರಬಹುದು, ಅಥವಾ ನಿಮ್ಮ ವ್ಯಕ್ತಿ ನಿಮ್ಮಿಂದ ಏನಾದರೂ ಆ ವ್ಯಕ್ತಿಗಳಿಂದ, ನೀವು ಇಷ್ಟಪಟ್ಟಿರೋ ವ್ಯಕ್ತಿಗಳು ನಿಮ್ಗೆ ಏನಾದರೂ ಸಡನ್ನಾಗಿ ನಿಮಗೆ ಪ್ರಶ್ನೆ ಮಾಡಿರಬಹುದು, ಅಥವಾ ಆ ವ್ಯಕ್ತಿಗಳಿಂದ ನಿಮ್ಗೇನಾದರೂ ಮನಸ್ಸಿನ ಮಾತಿನ ಹೇಳ್ಕೊಳ್ಳೋಕ್ಕೆ ಹೆಚ್ಚಿನ ಒತ್ತಡ ಅನ್ನಿಸ್ತಿರಬಹುದು. ಎಲ್ಲ ಒಂದು ಸ್ಟ್ರೆಸ್ ನಿಮ್ಮ ಒಂದು ಹೆಡ್ಡಲ್ಲಿದೆ, ಮನಸ್ಸಲ್ಲಿದೆ. ಅದರಿಂದ ಈಚೆ ಬನ್ನಿ, ಕಾಮ್ ಆಗಿ, ರಿಲ್ಯಾಕ್ಸ್ ಆಗಿ. ಆ್ಯಂಡ್ ಹೆಚ್ಚಾಗಿ ನೀವು ಇಷ್ಟಪಡುವ ಸ್ಥಳಕ್ಕೆ ಈ ಒಂದು ವಾರದಲ್ಲಿ ವಿಸಿಟ್ ಮಾಡ್ತಿದ್ದೀರಾ. ಹಾಗೂ ನಿಮ್ಮ ಮಕ್ಕಳಿಂದ ತುಂಬ ಸಂತೋಷ, ಸಡಗರ ಈ ಒಂದು ವಾರ ನಿಮಗೆ ಸಿಗ್ತಿದೆ. ಹೆಚ್ಚು ಭಕ್ತಿ ಮೂಡ್ತಿದೆ, ಹೆಚ್ಚು ದಾನನ ಮಾಡ್ತಿದ್ದೀರಾ. ನೀವು ತಿನ್ನೋ ಮುಂಚೆ ನೀವು ಏನು ಸೇವನೆ ಮಾಡ್ತಿದ್ದೀರೋ ಆಹಾರನ ಆಗಿರಬಹುದು, ನೀವು ತಿನ್ನೋ ಪದಾರ್ಥನ ಯಾರಿಗಾದರೂ ದಾನ ಮಾಡಿ ತಿಂತಿದ್ದೀರಾ. ಯಾರಿಗಾದರೂ ಹೊಟ್ಟೆ ಹಸಿವು ಆಗಿರೋರಿಗೆ ಆ ಒಂದು ಊಟನ ಕೊಟ್ಟು ನೀವು ಹಂಚ್ಕೊಂಡು ತಿಂತಿದ್ದೀರಾ. ಈ ಒಂದು ವಾರ ಫುಲ್ಲು ಇದೇ ರೀತಿ ನಿಮಗೆ ಬದಲಾವಣೆಗಳಿದೆ. ಹಾಗೂ ಹೆಚ್ಚಿನ ಗಮನ ಹಾಗೂ ಹೆಚ್ಚಿನ ದೃಷ್ಟಿ ಹಾಗೂ ದೇವರ ಆಶೀರ್ವಾದ, ರಾಯರ ಆಶೀರ್ವಾದ ಹೆಚ್ಚಾಗಿ ನಿಮಗೆ ಸಿಗ್ತಿದೆ. ಇಲ್ಲಿ ಹೆಚ್ಚಾಗಿ ರಾಯರ ಒಂದು ಮೆಸೇಜಸ್ ನಿಮಗೆ ಸಿಗ್ತಿದೆ. ಪೈಲ್ ನಂಬರ್ 2, ಏನು ಆಗ್ತಿಲ್ಲ ನಿಮ್ಮ ಲೈಫಲ್ಲಿ, ಮೂಮೆಂಟೇ ಆಗ್ತಿಲ್ಲ, ಏನು ಮಾಡೋಕ್ಕಾಗ್ತಾನೆ ಇಲ್ಲ ನನ್ನ ಲೈಫಲ್ಲಿ, ನಾನು ಏನು ಮಾಡಲಿ ಅನ್ನೋ ಒಂದು ಟಫ್ ಆಗಿ ಅನ್ನಿಸ್ತಿದೆ. ಹಾಗೆ ಈ ಹಿಂದೆ ನಿಮ್ಗೆ ಏನಾದರೂ ಇಂಜುರೀಸ್, ಆಕ್ಸಿಡೆಂಟ್ ಏನಾದರೂ ಆಗಿ ನಿಮಗೆ ಪ್ರಾಬ್ಲಮ್ಸ್ ಆಗಿದ್ರೆ ಅದರಿಂದ ಕೂಡ ನೀವು ರಿಕವರಿ ಆಗ್ತಿದ್ದೀರಾ. ಹಾಗೂ ನಿಮಗೊಂದು ಭರವಸೆ ಬರ್ತಿದೆ ನಿಮ್ಮ ಜೀವನದ ಮೇಲೆ. ಇನ್ನಷ್ಟು ಏನೋ ಕನಸನ್ನು ಕಟ್ತಿದ್ದೀರಾ ಹಾಗೂ ಇನ್ನಷ್ಟು ಬದಲಾವಣೆ ಮಾಡ್ಕೋಬೇಕು ಅಂತ ನಿಮ್ಗೆ ಅನ್ನಿಸ್ತಿದೆ. ಇದೆಲ್ಲವೂ ಒಂದು ರೀತಿ ಪರೀಕ್ಷೆ ಅಂತ ಅಂದ್ಕೊಂಡು ಮುಂದೆ ನುಗ್ತಿದ್ದೀರಾ. ಹಾಗೂ ಖಂಡಿತ ಈ ಒಂದು ವಾರ ನಿಮ್ಗೇನು ಪ್ರಾಬ್ಲಮ್ಸ್ ದೇಹದಲ್ಲಿ ಆಗಿದೆ, ಯಾರು ನಿಮಗೆ ನೆಗೆಟಿವಿಟಿ ಮಾಡಿದ್ದಾರೆ, ಖಂಡಿತ ಅದನ್ನು ದೇವರಿಗೆ ಅರ್ಪಣೆ ಮಾಡಿ, ಆ ದೇವರು ನೋಡ್ಕೊಳ್ಳುತ್ತೆ. ಖಂಡಿತ ಈ ಒಂದು ವಾರ ನಿಮ್ಮ ಲೈಫಲ್ಲಿ ಒಂದು ಅದ್ಭುತವಾದ ನಿರ್ಧಾರಗಳು, ಸಂತೋಷಗಳು, ಸಂಭ್ರಮ ಎಲ್ಲವೂ ಇದೆ. ಎಸ್, ಈ ಒಂದು ವಾರದಲ್ಲಿ ಶಾರದಾಂಬೆಯ ಆಶೀರ್ವಾದ ಕೂಡ ಇದೆ. ಶಾರದಾ
ದೇವಸ್ಥಾನಕ್ಕೆ ಕೂಡ ನೀವು ಶಾರದಾಂಬೆಯ ದೇವಸ್ಥಾನಕ್ಕೆ ಕೂಡ ನೀವು ವಿಸಿಟ್ ಮಾಡ್ತಿದ್ದೀರಾ. ಹಾಗೂ ಕೊಲ್ಲೂರು ಮೂಕಾಂಬಿಕೆ ತಾಯಿಯ ಆಶೀರ್ವಾದ ಕೂಡ ನಿಮ್ಮ ಜೊತೆಗಿದೆ. ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಸಂಪೂರ್ಣವಾಗಿ ಒಂದು ವಾರ ನಿಮ್ಮ ಜೊತೆಗಿದೆ. ನಿಮ್ಮ ಒಂದು ಕನ್ಸಲ್ಲಾಗಿರ್ಬೋದು, ಲೈವ್ ಆಗಿರ್ಬೋದು, ಸರ್ಪ ಕಾಣಿಸ್ಬಹುದು. ಹಾಗಂತ ನಿಮಗೆ ಭಯ ಆಗ್ತಿದೆ, ಏನೋ ನನ್ನ ತಪ್ಪಾಗಿದೆಯಾ ಅಥವಾ ನನಗೆ ಸರ್ಪದೋಷ ಇದೆಯಾ ಏನಂತ ನೀವು ಮೈಂಡಲ್ಲಿ ಕ್ವಶನ್ ಇದೆ, ಭಯ ಆತಂಕಗಳಿದೆ, ಏನೇನು ಥಿಂಕ್ ಮಾಡ್ತಿದ್ದೀರಾ ಆ ಒಂದು ನೆಗೆಟಿವಿಟಿ ಥಿಂಕಿಂದ ಈಚೆ ಬನ್ನಿ. ಸುಬ್ರಹ್ಮಣ್ಯ ಸ್ವಾಮಿ ನಿಮಗೆ ಆಶೀರ್ವದಿಸ್ತಿದ್ದಾರೆ. ನಿಮ್ಗೆ ಇಲ್ಲಿ ಯಾರಿಗೆ ಮ್ಯಾರೇಜ್ ಫಿಕ್ಸ್ ಆಗಿಲ್ಲ, ಖಂಡಿತ ಈ ಒಂದು ವಾರದಲ್ಲಿ ಪ್ರಪೋಸಲ್ಸ್ ಕೂಡ ಬರ್ತಿದೆ. ಹಾಗೂ ನಿಮ್ಮ ತಂದೆ ಹಾಗೂ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಬದಲಾವಣೆ ಇದೆ. ಅವ್ರು ಹೇಳೋ ಮಾತುಗಳನ್ನ ಸ್ವಲ್ಪ ನೀವು ಕೇಳಬೇಕಿದೆ ಒಂದು ವಾರ. ಹಾಗೂ ನಿಮಗಿಷ್ಟ ಆಗಿರುವಂತಹ ಕೆಲಸಗಳ ಒಂದು ವಿಚಾರವಾಗಿ ಹೆಚ್ಚಾಗಿ ಒಂದು ವಾರ ಓಡಾಡ್ತಿದ್ದೀರಾ, ಕೆಲಸನ ಮಾಡಬೇಕು ಅಂದ್ಕೊಂಡಿದ್ದೀರಾ. ಹೊಸದಾಗಿ ಏನಾದರೂ ನೀವು ಹೊಸ ಕೆಲಸನ ಶುರು ಮಾಡಬೇಕು ಅಥವಾ ವರ್ಕ್ ಫ್ರಮ್ ಹೋಮ್ ಏನಾದರೂ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಖಂಡಿತ ಈ ಒಂದು ವಾರ ತುಂಬಾ ಬದಲಾವಣೆಗಳಿದೆ. ಲಕ್ಷ್ಮೀ ದೇವಿಯ ಆಶೀರ್ವಾದ, ವಿಘ್ನೇಶ್ವರನ ಆಶೀರ್ವಾದ ಮತ್ತು ಶಾರದಾಂಬೆಯ ಆಶೀರ್ವಾದ ನಿಮ್ಮ ಜೊತೆಗಿದೆ. ಹಾಗೂ ಗುರುಗಳನ್ನು ಕೂಡ ನೀವು ಭೇಟಿ ಮಾಡ್ತಿದ್ದೀರಾ. ಆ ಗುರುಗಳಿಂದ ನಿಮಗೆ ಕೂಡ ಆಶೀರ್ವಾದ ಸಿಗ್ತಿದೆ. ಇನ್ನಷ್ಟು ವಿಚಾರಗಳನ್ನ ನೀವು ತಿಳಿಯೋದಿದೆ, ಇನ್ನಷ್ಟು ಕಲಿಯೋದಿದೆ. ಹಾಗೂ ಇನ್ನಷ್ಟು ನಿಮ್ಮ ಶತ್ರುಗಳಿಗೆ ಹಾಗೂ ನಿಮ್ಮ ಮಿತ್ರರಿಗೆ ನಿಮ್ಮಿಂದ ಇನ್ನಷ್ಟು ಸಹಾಯ ಕೂಡ ಆಗ್ತಿದೆ. ನಿಮ್ಮ ಶತ್ರುಗಳಿಗೆ ನಿಮ್ಮಿಂದ ಇನ್ನಷ್ಟು ಅವರ ಜೀವನದಲ್ಲಿ ಪಾಠ ಕಲಿಯಲಿಕ್ಕೆ ಅವಕಾಶ ಕೂಡ ಮಾಡಿಕೊಡ್ತಿದ್ದೀರಾ. ಎಸ್, ಗೋಮಾತೆಯ ಆಶೀರ್ವಾದ ಕೂಡ ನಿಮ್ಮ ಜೊತೆಗಿದೆ. ಹಾಗೂ ಯಾವುದೋ ಒಂದು ನಿಮ್ಮ ಮನೆಯ ಮೂಲೆಯಲ್ಲಿ ಸ್ವಲ್ಪ ಒಂದು ಭಿನ್ನವಾಗಿರೋ ವಸ್ತುವಿಂದ ಸ್ವಲ್ಪ ನೆಗೆಟಿವಿಟಿ ಅನ್ನಿಸ್ತಿರಬಹುದು. ಗಾಜು ಹೊಡೆದೋಗಿರೋ ಪದಾರ್ಥಗಳನ್ನ, ಆ ವಸ್ತುಗಳನ್ನ ಎಲ್ಲಾದರೂ ನೀವು ಎತ್ತಿಟ್ಟಿರಬಹುದು. ಅದನ್ನು ಕ್ಲೆನ್ಸ್ ಮಾಡಿ ಖಂಡಿತ ಈ ಒಂದು ವಾರದಲ್ಲಿ ಇನ್ನಷ್ಟು ಚೇಂಜಸ್ ಆಗ್ತಿದೆ. ಯಾರಿಗಿದು ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಹಳೆಯ ವಸ್ತುಗಳ ಬಗ್ಗೆ ಹೆಚ್ಚಿನ ಗಮನ ಕೊಡ್ತಿದ್ದೀರಾ. ಹಾಗೂ ಈ ಒಂದು ವಾರ ನೀವು ಸುಮ್ಮನೆ ಕೂರ್ತಿಲ್ಲ, ಏನಾದರೂ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಹೆಚ್ಚಾಗಿ ಇದೆ. ಖಂಡಿತ ಮಾಡ್ತಿದ್ದೀರಾ ಕೂಡ. ಖಂಡಿತ ಯಾರಿಲ್ಲಿ ಜಾಬ್ಗೆ ಟ್ರೈ ಮಾಡ್ತಿದ್ದೀರಾ, ಈ ಒಂದು ವಾರದ ಒಂದು ಕೊನೆಯಲ್ಲಿ ನಿಮಗೆ ಅವಕಾಶಗಳು ಸಿಗ್ತಿದೆ. ಹಾಗೆ ಆ ಅವಕಾಶನ ಕೈ ಎತ್ಕೊಳ್ಳಿ. ಇದು ಟಫ್ ಅನ್ನಿಸ್ಬೋದು, ಇದು ನಂಗೆ ಸರಿ ಅನ್ನಿಸ್ತೇ ಇರಬಹುದೇನೋ, ಆ ಒಂದು ನಿರ್ಧಾರಗಳನ್ನ ಏನು ತಗೋತಿದ್ದೀರಾ ಖಂಡಿತ ಅದನ್ನು ಬಿಟ್ಟು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸಿಂದ ಮಾಡಿ. ಖಂಡಿತ ಆ ಒಂದು ಚಿಕ್ಕ ಕೆಲಸನೇ ನಾಳೆ ದಿವಸ ನಿಮಗೆ ದೊಡ್ಡ ಮಟ್ಟದ ಯಶಸ್ಸನ್ನ ತಂದುಕೊಡ್ಬಹುದು. ಆಂಜನೇಯರ ಆಶೀರ್ವಾದ ಕೂಡ ಇದೆ. ಹಾಗೂ ರಾಮ ಸೀತರ ಆಶೀರ್ವಾದ ಕೂಡ ಇದೆ. ಹೆಚ್ಚು ರಾಮ ಜಪನ ಕೂಡ ಮಾಡ್ತಿದ್ದೀರಾ ಈ ಒಂದು ವಾರ. ವಿಷ್ಣು ದೇವರ ಅನುಗ್ರಹ ಇದೆ. ವಿಷ್ಣು ಆಲಯಕ್ಕೆ ಕೂಡ ಹೋಗ್ತಿದ್ದೀರಾ. ಏನೋ ಒಂದು ಅರಿಕೆ ಮಾಡ್ತಿದ್ದೀರಾ, ಏನೋ ಒಂದು ಅರಿಕೆನ ಮಾಡ್ತಿದ್ದೀರಾ ವಿಷ್ಣು ದೇವಸ್ಥಾನದಲ್ಲಿ. ಅರಿಕೆ ಕೂಡ ಪ್ರಾರ್ಥನೆ ಈಡೇರ್ತಿದೆ ಈ ಒಂದು ವಾರದಲ್ಲಿ. ಪೈಲ್ ನಂಬರ್ 2ಗೆ ಎಸ್, ನಿಮ್ಮ ಒಂದು ಪ್ರಾರ್ಥನೆ, ನೀವು ನಂಬಿರೋ ದೈವಶಕ್ತಿ ನಿಮ್ಮನ್ನು ಹೆಚ್ಚಾಗಿ ಪ್ರೊಟೆಕ್ಷನ್ ಮಾಡ್ತಿದೆ, ಹೆಚ್ಚಾಗಿ ನಿಮ್ಮನ್ನು ಗಮನ ಕೊಡ್ತಿದೆ. ಈ ಒಂದು ವಾರ ನಿಮ್ಮ ಸುತ್ತ ಒಂದು ಪಾಸಿಟಿವ್ ಎನರ್ಜೀಸ್ ಇದೆ. ಹಾಗೂ ಒಂದು ರೀತಿ ಪ್ರಶಾಂತತೆ ಇದೆ, ಒಂದು ರೀತಿ ಸಂತೋಷ ಇದೆ. ಹೆಚ್ಚಾಗಿ ನಿಮಗೆ ಸುಗಂಧ ಪರಿಮಳವಾದಂತಹ ಸ್ಮೆಲ್, ಆ ಒಂದು ವಾಸನೆಗಳನ್ನು ನೀವು ಗಮನ ಕೊಡ್ತಿದ್ದೀರಾ. ಹೆಚ್ಚಾಗಿ ಅಗರಬತ್ತಿ ಆಗಿರಬಹುದು, ತುಳಸಿಯ ಒಂದು ಸ್ಮೆಲ್ ಆಗಿರಬಹುದು, ಗಂಧದ ಸ್ಮೆಲ್ ಆಗಿರಬಹುದು. ಈ ಒಂದು ಸ್ಮೆಲ್ ನಿಮಗೆ ಹೆಚ್ಚಾಗಿ ಗೊತ್ತಾಗ್ತಿದೆ. ಭಗವಂತ ನಿಮ್ಮ ಸರೌಂಡಿಂಗ್ ಇದ್ದಾರೆ. ಹಾಗೂ ಹೆಚ್ಚಿನ ರಕ್ಷಣೆ ನಿಮಗಾಗ್ತದೆ. ನೀವು ಎಲ್ಲೇ ಪಾದಾರ್ಪಣೆ ಮಾಡ್ತಿದ್ದೀರಾ, ಎಲ್ಲಿ ನೀವು ನಡೀತಿದ್ದೀರಾ, ಹೆಜ್ಜೆ ಇಡ್ತಿದ್ದೀರಾ, ಸ್ವಲ್ಪ ಗಮನ ಕೊಡಿ. ಈ ಒಂದು ವಾರ ನೀವು ಎಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ ಅಥವಾ ಯಾರ ಮನೆಗಾದ್ರೂ ನೀವು ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಯಾವುದಾದ್ರೂ ಒಂದು ಸ್ಥಳಕ್ಕೆ ಆಗಿರಬಹುದು, ಅಲ್ಲಿ ಸ್ವಲ್ಪ ನೀವು ಹೆಜ್ಜೆ ಇಡುವಾಗ ಕೇರ್ಫುಲ್ ಆಗಿಡಿ. ಅಥವಾ ಯಾರಾದರೂ ನಿಮ್ಮನ್ನು ಬಲವಂತವಾಗಿ ಅವರು ನಿಮ್ಮನ್ನ ಒಂದು ಸ್ಥಳಕ್ಕಾಗಿರ್ಬೋದು, ಅವರ ಮನೆಗಾಗಿರಬಹುದು, ನಿಮ್ಮ ಸ್ನೇಹಿತರಾಗಿರಬಹುದು ಅಥವಾ ಪರಿಚಯದವರಾಗಿರಬಹುದು, ನಿಮ್ಮ ಒಂದು ಫ್ಯಾಮಿಲಿ ರಿಲೇಷನ್ ಮನೆಗಾಗಿರಬಹುದು, ನೀವೆಲ್ಲಿ ಪ್ರಯಾಣಿಸ್ತಿದ್ದೀರಾ ಸ್ವಲ್ಪ ನಿಮಗೆ ನೆಗೆಟಿವಿಟೀಸ್ ಆಗಬಹುದು, ಆ ಒಂದು ದೃಷ್ಟಿಗಳು ನಿಮಗೆ ತಾಗಬಹುದು. ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಯಾರಿಗೆ ಇದು ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಪೈಲ್ ನಂಬರ್ 2. ಎಸ್, ನೀವಿಟ್ಟಿರುವಂಥ ಹೆಜ್ಜೆ ಹಾಗೂ ನೀವಿಟ್ಟಿರುವಂತಹ ನಿರ್ಧಾರಗಳು ಖಂಡಿತ ಇನ್ನಷ್ಟು ಬದಲಾವಣೆಯನ್ನು ತಂದುಕೊಡ್ತಿದೆ.
ಲಲಿತಾ ಸಹಸ್ರನಾಮ ಹಾಗೂ ವಿಷ್ಣು ಸಹಸ್ರನಾಮನ ಹೆಚ್ಚಾಗಿ ಈ ಒಂದು ವಾರ ಕೇಳಿ. ಹಾಗೂ ಆ ಒಂದು ಲಲಿತಾ ಸಹಸ್ರನಾಮ ಆಗಿರ್ಬೋದು, ವಿಷ್ಣು ಸಹಸ್ರನಾಮ ಆಗಿರ್ಬೋದು, ನೀವು ಗೋಧೂಳಿ ಸಮಯದಲ್ಲಿ ಕೇಳೋದ್ರಿಂದ ಅಥವಾ ಪಠನೆ ಓದೋದ್ರಿಂದ ಇನ್ನಷ್ಟು ನಿಮ್ಮ ಒಂದು ಆರೋಗ್ಯಕ್ಕೆ, ನಿಮ್ಮ ಮನೆಗೆ, ನಿಮ್ಮ ಒಂದು ಕೆಲಸಕ್ಕೆ ಹೆಚ್ಚಿನ ಅಭಿವೃದ್ಧಿ ಈ ಒಂದು ವಾರ ನಿಮಗೆ ಸಿಗ್ತಿದೆ. ಈ ಒಂದು ವಾರ ಸಿಗ್ತಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಬದುಕಲ್ಲಿ ವಿಷ್ಣು ದೇವರ ಅನುಗ್ರಹ ಹಾಗೂ ನೀವು ನಂಬಿರೋ ದೈವಶಕ್ತಿಯ ಅನುಗ್ರಹ ನಿಮ್ಮ ಜೊತೆಗೆ ಇದೆ. ಪ್ಯಾನ್ ನಂಬರ್ 2. ಎಸ್, ಏಂಜಲ್ಸಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ನೋಡೋಣ. ಓಕೆ, ನಿಮ್ಮ ನಿರ್ಧಾರಗಳು ಹಾಗೂ ನಿಮ್ಮ ಆಲೋಚನೆಗಳನ್ನು ಯಾರಿಗೂ ಹೇಳಲಿಕ್ಕೆ ಹೋಗಬೇಡಿ. ಬಿಕಾಸ್ ಅದರಿಂದ ಸ್ವಲ್ಪ ಸಮಸ್ಯೆಗಳು ಆ ವ್ಯಕ್ತಿಗಳಿಂದ ದೃಷ್ಟಿಯಿಂದ ಆಗಬಹುದು. ಈ ವೀಕ್ ಆ್ಯಂಡ್ ನೆಕ್ಸ್ಟ್ ವೀಕ್ ತುಂಬಾ ನಿಮಗೆ ಅನುಕೂಲತೆ ಆಗ್ತಿದೆ, ಬದಲಾವಣೆಗಳಾಗ್ತಿದೆ. ಹಾಗೂ ನಿಮ್ಮ ನಿರ್ಧಾರಗಳು ಅಥವಾ ನಿಮ್ಮ ಒಂದು ಯೋಚನೆಗಳು ಸ್ವಲ್ಪ ಬದಲಾಯಿಸಿ ಅಥವಾ ನಿರ್ಧಾರ ತಗೊಳ್ಳುವಾಗ ನಿಮ್ಮ ಹಿರಿಯರು ಯಾರಾದರೂ ಮಾತಿನ ಕೇಳಿ ಅವ್ರ ಹತ್ರ ನೀವು ಡಿಸ್ಕಸ್ ಮಾಡೋದ್ರಿಂದ ಇನ್ನಷ್ಟು ನಿಮಗೆ ಕ್ಲಾರಿಟಿ ಸಿಗ್ತಿದೆ. ಇನ್ನಷ್ಟು ಈಸಿಯಾಗಿ ಆ ಒಂದು ನಿಮ್ಮ ಕನಸಿಗೆ ಏನು ಅಡ್ಡಿಯಾಗಿತ್ತು ಅಥವಾ ನಿಮ್ಗೆ ಏನಾದರೂ ಅಡೆತಡೆ ಆಗ್ತಿದೆ, ಹೆಲ್ಪಿಂಗ್ ಬೇಕಿದೆ, ಖಂಡಿತ ನಿಮ್ಮ ಹಿರಿಯರು ಹಾಗೂ ನಿಮ್ಮ ತಂದೆ ತಾಯಿಯ ಆಶೀರ್ವಾದ ನಿಮ್ಮ ಜೊತೆಗಿದೆ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಇಷ್ಟು ಪೇಷನ್ಸಿಂದ ಈ ಒಂದು ರೀಡಿಂಗ್ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಎಸ್, ಈ ಒಂದು ರೀಡಿಂಗ್ ನಾನು ಇಲ್ಲೇ ಮುಗಿಸ್ತಾ, ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್ ಆ್ಯಂಡ್ ಹರಿ ಕೃಷ್ಣ, ನಮಸ್ತೆ.